ನ್ಯೂಸ್ 18 ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಮುಂಚಾನೆ. ನಾನು ಅವಿನಾಶ್ ಶಿವನ್. ಕನ್ನಡ ನಾಡಿಯಲ್ಲಿ ಸಾಕಷ್ಟು ಮಳೆಯ ವಿಚಾರಗಳನ್ನು ಕೂಡ ಮಾತನಾಡ್ತೀವಿ. ಜೊತೆಗೆ ಒಂದು ಭೀಕರವಾದಂತಹ ಆಕ್ಸಿಡೆಂಟ್, ಭೀಕರ ಅಂತ ಹೇಳಲಿಕ್ಕಾಗಲ್ಲ, ಬಹಳ ಪವಾಡ ಸದೃಶವಾದಂತಹ ಒಂದು ಆಕ್ಸಿಡೆಂಟ್ ಅನ್ನ ನಿನ್ನೆ ಬೆಂಗಳೂರಿನ ಜನತೆ, ಅದರಲ್ಲೂ ಬೆಂಗಳೂರಲ್ಲಾಯಿತು, ಬೆಂಗಳೂರಿನ ಹೊರವಲಯದಲ್ಲಿ, ಅದನ್ನು ಕೂಡ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪ್ರವಾಹ ಇಳಿದ ಬಳಿಕ ಅವಶೇಷ ತೆರವು ಕಾರ್ಯಾಚರಣೆ, ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿದ ದಕ್ಷಿಣ ಕನ್ನಡ ಕೊಡಗು ಜಿಲ್ಲಾಡಳಿತ. ಮತ್ತೆ ಅಲ್ಲಲ್ಲಿ ಕಾಡ್ತಿದೆ ಮಳೆ ಕಾಟ. ಕೊಡಗು ಮರು ನಿರ್ಮಾಣಕ್ಕೆ ಸಮ್ಮಿಶ್ರ ಸರ್ಕಾರ ಬದ್ಧ, ಯಾರೂ ಭಯಪಡುವ ಅಗತ್ಯವಿಲ್ಲ, ನಾವಿದ್ದೇವೆ ಅಂದ್ರು ಸಿಎಂ. 100 ಕೋಟಿ ನೆರವಿನ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ. ಮೈಸೂರಿನ ಎಸ್ಡಿ ಕೋಟೆಯಲ್ಲಿ ಹಾಳಿ ಸ್ಥಿತಿ ಅತಂತ್ರ, ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ ಕೇರಳಾಂಚಿನ ಗ್ರಾಮಸ್ಥರು. ನ್ಯೂಸ್ 18 ಸರ್ಜಿಕಲ್ ಸ್ಟ್ರೈಕ್ ವರದಿಗೆ ಸಿಎಂ ಸ್ಪಂದನೆ. ಕೇರಳದಲ್ಲಿ ಪ್ರವಾಹ ನಿಂತ ಬಳಿಕ ರೋಗದ ಭೀತಿ, ಕೇರಳಕ್ಕೆ ತಲಾ 25,000 ನೆರವು ಘೋಷಿಸಿದ ಸುಪ್ರೀಂ ಕೋರ್ಟ್ ಜಡ್ಜ್. ಅತ್ತ ಆಂಧ್ರದಲ್ಲಿ ಶುರುವಾಯಿತು ಪ್ರವಾಹ ಭೀತಿ. ನೆಲಮಂಗಲ ಹೈವೇಯಲ್ಲಿ ನಡೆದಿದೆ ಭಯಾನಕ ಅಪಘಾತ, ಅಪ್ಪ ಅಮ್ಮ ನೆಲಕ್ಕೆ ಬಿದ್ದರೂ ಕೂಡ ಬೈಕ್ನಲ್ಲೇ ಸಾಗಿದೆ ಕಂದಮ್ಮ. ತೊಟ್ಟು ರಕ್ತ ಬೀಳದೆ ಅಚ್ಚರಿ ರೀತಿಯಲ್ಲಿ ಬದುಕುಳಿದ ಪುಟಾಣಿ. ಪ್ರಕೃತಿಯ ಸೊಬಗಿಗೆ ಬಹಳ ಹೆಸರಾಗಿರುವಂತಹ ಕೊಡಗು ಪ್ರಕೃತಿಯ ವಿಕೋಪಕ್ಕೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ತುತ್ತಾಗ್ತಿದೆ. ಕೊಡಗಿನಲ್ಲಿ ಭಾರಿ ಮಳೆ ಪರಿಣಾಮ ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಆಸ್ತಿ ನಾಶ ಆಗಿದೆ. ರಾಜ್ಯ ಸರ್ಕಾರ ಇದೀಗ ಕೇಂದ್ರ ಸರ್ಕಾರದ ಕಡೆಗೆ ಆಸೆಗಣ್ಣುಗಳಿಂದ ಕಾಯ್ತಿರುವಂತಹ ಒಂದು ಸ್ಥಿತಿ. ಈ ಬಗ್ಗೆ ಮಾತನಾಡಿರುವಂತಹ ಸಿಎಂ ಕುಮಾರಸ್ವಾಮಿ ಅವರು, ಕೇರಳದಂತೆ ಕೊಡಗಿನಲ್ಲೂ ಕೂಡ ಸಾಕಷ್ಟು ಅನಾಹುತ ಆಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಕೇರಳಕ್ಕೆ 500 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ನಮಗೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ಸಹಾಯವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾವು ದುರಂತಕ್ಕೂ ಮೊದಲೇ ನಮ್ಮ ಕೊಡಗಿಗೆ 100 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿರುವ ಅವರು, ಕೊಡಗಿನಲ್ಲಿ 41 ಹಾಗೂ ದಕ್ಷಿಣ ಕನ್ನಡದಲ್ಲಿ 9 ನಿರಾಶ್ರಿತ ಕೇಂದ್ರಗಳನ್ನು ತೆರೆಯಲಾಗಿದೆ. ಒಟ್ಟು 6,620 ಜನ ಆಶ್ರಯ ಪಡಿತಾ ಇದ್ದಾರೆ. ಕೊಡಗಿನಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದು ಒಟ್ಟು 12 ಮಂದಿ ಜೀವ ಕಳೆದುಕೊಂಡಿದ್ದಾರೆ. 845 ಮನೆಗಳು ನಾಶವಾಗಿದ್ದಾವೆ. 773 ಮನೆಗಳು ಭಾಗಶಃ ನಾಶವಾಗಿವೆ ಅಂತ ಸಿಎಂ ತಿಳಿಸಿದ್ರು. ಇನ್ನು ಸದ್ಯಕ್ಕೆ ಪ್ರತಿ ಕುಟುಂಬಕ್ಕೆ 3,800 ರೂಪಾಯಿ ಧನ ಸಹಾಯ ಹಾಗೂ ಇನ್ನು ವಸತಿ ನಿರ್ಮಾಣ ನೆರವು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಮನೆ ಬಾಗಿಲಿಗೆ ದವಸ ಧಾನ್ಯ ತಲುಪಿಸಲು 10 ಸಂಚಾರಿ ಘಟಕ ತೆರೆಯಲಾಗುತ್ತೆ. ಟಿವಿ, ಫ್ರಿಡ್ಜ್, ಪೀಠೋಪಕರಣ ಹಾನಿಯಾಗಿದ್ರೆ 1 ಲಕ್ಷ ಪರಿಹಾರ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಾಲಾ ಮಕ್ಕಳು ಮತ್ತೊಂದು ಸೆಟ್ ಪುಸ್ತಕ, ಅವರಿಗೆ ಯೂನಿಫಾರ್ಮ್ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ₹100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಘೋಷಣೆಯನ್ನು ಮಾಡಬಂದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗದೇ ಇರತಕ್ಕಂಥ ರೀತಿಯಲ್ಲೂ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಸೂಚನೆ ಕೊಟ್ಟು ಬಂದಿದ್ದೇವೆ. ಅದು 1 ತಿಂಗಳ ಹಿಂದೆನೇ ನಾವು ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದಕ್ಕೆ ನಿಮ್ಮ ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ. ನಾನು ಸುಮಾರು 845 ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥದ್ದು. ಹಲವಾರು ಕೆಲವು ಹಳ್ಳಿಗಳಲ್ಲಿ ಊರೂರೇ ಹೊರಟೋಗಿದೆ ಅಂತಕ್ಕಂಥದ್ದೇನಿದೆ, ನಿಮ್ಮ ಮಾಹಿತಿಯನ್ನು ತರ್ತಾ ಇದ್ದೇನೆ. 845 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ, 773 ಭಾಗಶಃ ಹಾನಿಯಾಗಿದೆ. 123 ಕಿಲೋಮೀಟರ್ ರಸ್ತೆ, 58 ಸೇತುವೆಗಳು, 278 ಸರ್ಕಾರಿ ಕಟ್ಟಡಗಳು, 3,800 ವಿದ್ಯುತ್ ಕಂಬಗಳ ಹಾನಿಗೊಳಗಾಗಿರ್ತಕ್ಕಂಥದ್ದು. ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ, ಅಧೈರ್ಯ ಇಡಬೇಡಿ. ಇವತ್ತು ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಎಲ್ಲ ರೀತಿಯ ನಿಮ್ಮ ಬದುಕನ್ನು ಇವತ್ತು ಹೊಸ ರೀತಿಯಲ್ಲಿ ತಾವೇನು ಜೀವನ ಪ್ರಾರಂಭ ಮಾಡಬೇಕಾಗಿದೆ. ಕೆಲವರು ಈ ಅನಾಹುತದಲ್ಲಿ ಸಿಲುಕಿರ್ತಕ್ಕಂಥವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಮೈತ್ರಿ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ನೆರವೇರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈಗಾಗಲೇ ಮಳೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಅಂತಕ್ಕಂಥ ಮಾಹಿತಿನೂ ಬಂದಿದೆ.
ಹೆಸರು ಸಿಎಂ ಕುಮಾರಸ್ವಾಮಿ ಅವರ ಮಾತು. ಕೊಡಗು ಜಿಲ್ಲೆಯ ಮದೆನಾಡು ಹಾಗೂ ಜೋಡುಪಾಲ ಬಳಿ ಗುಡ್ಡ ಕುಸಿತ ಹಾಗೂ ಪ್ರವಾಹದಿಂದ ಇಡೀ ಊರಿಗೆ ಊರೇ ಅಲ್ಲಿ ಸರ್ವನಾಶವಾಗಿರುವುದು, ಜಲಪ್ರಳಯಕ್ಕೆ ತುತ್ತಾಗಿದ್ದಂತಹ ಪ್ರದೇಶಗಳನ್ನು ಯಥಾಸ್ಥಿತಿಗೆ ತರುವಂತಹ ಕಾರ್ಯ ಪ್ರಾರಂಭವಾಗಿತ್ತು. ಕಾರ್ಯಾಚರಣೆ ಈಗಾಗಲೇ ಶುರುವಾಗಿದೆ. ಸದ್ಯಕ್ಕೆ ಮದೆನಾಡು ಜೋಡುಪಾಲ ಸ್ಥಿತಿಯ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೊಡಗಿನ ಮದೆನಾಡು ಹಾಗೂ ಜೋಡುಪಾಲ ಅಕ್ಷರಶಃ ಪ್ರವಾಹದಿಂದ ನರಕವನ್ನ ಕಂಡಿತ್ತು. ಈ ದುರಂತದಲ್ಲಿ 4 ಜೀವಗಳು ಕೂಡ ಬಲಿಯಾಗಿದ್ವು. ಅದರಲ್ಲಿ 2 ಶವಗಳು ಮಾತ್ರ ಸಿಕ್ಕಿದ್ದು, ಇನ್ನುಳಿದ ಶವಗಳ ಬಗ್ಗೆ ಮಾಹಿತಿಯೇ ಇಲ್ಲ. 4 ದಿನಗಳ ಕಾಲ ಉಂಟಾದ ಜಲಪ್ರಳಯದ ಭೀಕರತೆಗೆ ಸಾಕ್ಷಿಯಾಗಿದ್ದ ಈ ಪ್ರದೇಶಗಳು ಪ್ರಸ್ತುತ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬೆಟ್ಟದಿಂದ ಕಲ್ಲು ಬಂಡೆಗಳು ಉರುಳಿ ಬಿದ್ದಿದ್ದು, ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲಾಡಳಿತ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇವೆ. 4 ದಿನ ಅವಿರತ ಶ್ರಮಿಸಿದ ಎನ್ಡಿಆರ್ಎಫ್ ತಂಡ ಸದ್ಯ ವಿಶ್ರಾಂತಿಗೆ ಮರಳಿದ್ದು, ಎಲ್ಲ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಿಕೊಂಡು ಸೂಳ್ಯದ ಕ್ಯಾಂಪ್ನತ್ತ ತೆರಳಲಿದ್ದಾರೆ. ಅಗ್ನಿಶಾಮಕ ದಳ ಕೂಡ ತನ್ನ ಕಾರ್ಯಾಚರಣೆ ಸ್ಥಗಿತ ಮಾಡಿದೆ. ಮದೆನಾಡು ಜೋಡುಪಾಲದಲ್ಲಿ ಎಲ್ಲರನ್ನ ರಕ್ಷಿಸಲಾಗಿದೆ. ಎತ್ತರ ಬೆಟ್ಟ ಪ್ರದೇಶಗಳಲ್ಲಿ ಯಾರೂ ಇಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಸೂಚನೆ ಕೊಟ್ಟರೆ ವಾಪಸ್ ಆಗ್ತೇವೆ ಎಂದಿದ್ದಾರೆ. जहाँ तक हम मदनाडु से और हमारी टीम भी उधर से आई है, जो उधर का मेडिकरी है, मेडिकरी से हमारी एक टीम और है, वो मदनाडु तक एसेस कर चुकी है और हम यहाँ से मदनाडु तक तो मैक्सिमम लोग क्या निकल चुके हैं, यहाँ से अपना अपना घर छोड़कर जा चुके हैं सेफ प्लेस पर. भी हमें अभी जानकारी नहीं मिला, अगर मिलेगा तो जरूर जाएंगे हम. ಪ್ರವಾಹದಿಂದ ಜೀವ ಉಳಿಸಿಕೊಳ್ಳುವ ಸಲುವಾಗಿ ಮನೆ ಮಠ ಸಾಕು ಪ್ರಾಣಿಗಳನ್ನು ಬಿಟ್ಟು ತೆರಳಿದ್ರು. ಆದರೆ ಪ್ರವಾಹ ತಗ್ಗಿದ ಬಳಿಕ ತಮ್ಮ ನೆಚ್ಚಿನ ಪ್ರಾಣಿಗಳನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ಪ್ರಾಣಿಗಳು ಸಹ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಆಹಾರವಿಲ್ಲದೆ ಕಂಗಾಲಾಗಿದ್ದು, ಮಾಲೀಕರನ್ನ ಕಂಡ ಕೂಡಲೇ ತಮ್ಮ ಪ್ರೀತಿಯನ್ನ ತೋರಿಸುತ್ತಿವೆ. ಗುಡ್ಡ ಕುಸಿತ ಹಾಗೂ ಪ್ರವಾಹದಿಂದ ಮದೆನಾಡು, ಮಣ್ಣಂಗೇರಿ ಹಾಗೂ ಜೋಡುಪಾಲದಲ್ಲಿ 200ಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ದು, ರಸ್ತೆಗಳು ಉರುಳಿ ನದಿ ಪಾಲಾಗಿವೆ. ಆದರೆ ದುರಂತ ನಡೆದ ಪ್ರದೇಶವನ್ನು ಮತ್ತೆ ಸುಸ್ಥಿತಿಗೆ ತರುವ ಪ್ರಯತ್ನ ಮಾತ್ರ ಮುಂದುವರೆದಿದೆ. ಅಳಿದುಳಿದ ತಮ್ಮ ಮನೆ ಜಮೀನಿಗೆ ಹೋಗುವ ಕನಸು ಕಾಣುತ್ತಾ ಜನರು ನಿರಾಶ್ರಿತ ಶಿಬಿರದಲ್ಲೇ ಕಾಲ ದೂಡುತ್ತಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಭರತರಾಜ್ ಕಲಟ್ಕ, ನ್ಯೂಸ್ 18 ಕನ್ನಡ, ಮಡಿಕೇರಿ. ಇನ್ನು ಮದೆನಾಡು ಹಾಗೂ ಜೋಡುಪಾಲ ಆ ಒಂದು ಭಾಗ ಏನಿದೆ, ಕಳೆದ 4 ದಿನಗಳಿಂದ ರಕ್ಷಣಾ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಎನ್ಡಿಆರ್ಎಫ್ ತಂಡ ಮತ್ತು ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸಿದಲ್ಲಿ ನಿನ್ನೆ ಕೂಡ ಸುಮಾರು 10 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜನರೆಲ್ಲರೂ ಕೂಡ ಅವರನ್ನ ಸುರಕ್ಷಿತ ತಾಣಕ್ಕೆ ಸೇರಿಸಿದ ಬಳಿಕ ವಾಪಸ್ ಆಗೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಒಂದು ಆದೇಶ ಕೊಡಲಿ ಅಂತ ಕಾಯ್ತಾ ಇದ್ದಾರೆ ಅವರು. ಬನ್ನಿ, ಅಧಿಕಾರಿಗಳು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ರು, ಏನ್ ಹೇಳಿದ್ರು, ಅವರೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬನ್ನಿ ಕೇಳ್ಬೋದು. ಮಡಿಕೇರಿಯ ಮದೆನಾಡು ಹಾಗೂ ಜೋಡುಪಾಲದಲ್ಲಿ ಏನು ಭೀಕರ ಒಂದು ಘಟನೆ ನಡೆದಿತ್ತು. ಈ ಘಟನೆ ವೇಳೆ ಇಲ್ಲಿ ಜನರ ರಕ್ಷಣೆ ಹಾಗೂ ಏನು ಕೆಲವು ಜನರು ಸಂಕಷ್ಟದಲ್ಲಿದ್ದರು ಅವರನ್ನು ಪಾರು ಮಾಡಲೆಂದು ಇಲ್ಲಿ ಎನ್ಡಿಆರ್ಎಫ್ ತಂಡ ಆಗಮಿಸಿತ್ತು. ಈ ಎನ್ಡಿಆರ್ಎಫ್ ತಂಡ ಈಗ ತನ್ನ ಎಲ್ಲ ಏನು ಕೆಲಸಗಳನ್ನು ಮುಗಿಸಿಕೊಂಡು ವಾಪಸ್ ತೆರಳ್ತಾ ಇರುವಂಥದ್ದು. ಅಂದರೆ ಈ ಎನ್ಡಿಆರ್ಎಫ್ ತಂಡ ಈಗ ಸುಮಾರು ಹಲವು ದಿನಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ನಾವು ನೋಡ್ಬೋದು, ಇಲ್ಲಿ ಎನ್ಡಿಆರ್ಎಫ್ ತಂಡ ಇದೆ. ಎನ್ಡಿಆರ್ಎಫ್ ತಂಡದ ಏನು ಇನ್ಸ್ಪೆಕ್ಟರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಹಾಗೂ ಇತರ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ. ಇವರು ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಂಡು ಈಗ ವಾಪಸ್ ತೆರಳ್ತಾ ಇರುವಂಥದ್ದು. ಅಂದರೆ ಇನ್ನು ಇವರು ಹೋಗಿ ಸುಳ್ಯದಲ್ಲಿರುವಂತಹ ತನ್ನ ಕ್ಯಾಂಪ್ನಲ್ಲಿ ಇರುವಂಥದ್ದು. ಮುಂದಿನ ಏನು ಜಿಲ್ಲಾಧಿಕಾರಿನ ಆದೇಶ ಇದ್ದರೆ ವಾಪಸ್ ಬಂದು ಇಲ್ಲಿ ಕಾರ್ಯಾಚರಣೆ ಮುಗಿಸುವಂಥದ್ದು. ಆದರೆ ಇವತ್ತು ಏನು ಜೋಡುಪಾಲದಲ್ಲಿ ಏನು ಕಾರ್ಯಾಚರಣೆ ಮಾಡಿದ್ರು ಆ ಕಾರ್ಯಾಚರಣೆ ಎಲ್ಲ ಮುಗಿಸ್ಕೊಂಡಿದ್ದಾರೆ. ಇವ್ರ ಜೊತೆ ಏನು ಅಗ್ನಿಶಾಮಕ ದಳ ವಾಪಸ್ ಕೂಡ ತೆರಳ್ತಾ ಇರುವಂಥದ್ದು. ಈಗಾಗಲೇ ಏನು ಎನ್ಡಿಆರ್ಎಫ್ ತಂಡದ 27 ಮಂದಿ ಈಗ ಈ ಕಾರ್ಯಾಚರಣೆಗೆ ಒಂದು ಆಗಮಿಸಿದ್ರು. ಈಗ ಕಾರ್ಯಾಚರಣೆ ಮುಗಿಸ್ಕೊಂಡು ಈಗ ಎನ್ಡಿಆರ್ಎಫ್ ತಂಡ ವಾಪಸ್ ತೆರಳುವಂಥದ್ದು. ಈಗ ಏನು ಅಗ್ನಿಶಾಮಕ ದಳ ಕೂಡ ತನ್ನ ಏನು ಕಾರ್ಯಾಚರಣೆ ಮುಗಿಸ್ಕೊಂಡು ತೆರಳಿದೆ. ಬನ್ನಿ ನಾವು ನೇರವಾಗಿ ಎನ್ಡಿಎಫ್ ತಂಡದ ಏನು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡುವ. ಸರ್, जो कोई आपके काम था वो काम खत्म हुआ क्या, आप जा रहे हैं? जो सर हमें लोकल इन्फॉर्मेशन थी तो उतने लोगों को हमने रेस्क्यू कर लिया जिनका इन्फॉर्मेशन था, और हमारे पास कोई लोकल इन्फॉर्मेशन नहीं है. और जहाँ तक रही जाने की बात, तो जैसा डिस्ट्रिक्ट कलेक्टर से आदेश देंगे वैसा हम करेंगे हिसाब से. अब तक कितने लोगों को आपको रेस्क्यू कर चुके हैं सर? सर 17 तारीख को हम किए थे 367 का, फिर इसके बाद 18 तारीख को किए थे 78 का, और कल मतलब 19 तारीख को किए हैं 8 लोगों का, और जिसमें से 2 डेड बॉडी भी थी, रिकवर की थी.
आज हमारी टीम मदनाडु तक गई थी और उधर से लोगों से संपर्क भी किया, लेकिन कोई आने वाला नहीं था वहाँ से। आप सुल्लिया टेंट पर जा रहे हो क्या सर? वापस आएंगे यहाँ पर? जी नहीं, अभी हम यहीं पर हैं, यहीं पर रहेंगे। जब तक सिचुएशन नॉर्मल नहीं रहेगी तब तक हमारी टीम यहाँ पर वर्क करेगी। ಇದು ಏನು NDRF ತಂಡದ ಅಧಿಕಾರಿಗಳ ಮಾತು. ಅಂದರೆ ತಮ್ಮ ಸದ್ಯಕ್ಕೆ ಏನೋ ಇಲ್ಲಿಗೆ ತಮ್ಮ ಕಾರ್ಯಾಚರಣೆಗಳನ್ನು ಮುಗಿಸಿಕೊಂಡಿದೆ, ಎಲ್ಲ ಜನರು ರೆಸ್ಕ್ಯೂ ಮಾಡಲಾಗಿದೆ. ಅಂದರೆ ಮೇಲಿನ ಮದೆನಾಡು ಹಾಗೂ ಜೋಡುಪಾಲದಲ್ಲಿ ಯಾರೂ ಉಳಿದಿಲ್ಲ, ಅವರನ್ನೆಲ್ಲ ರೆಸ್ಕ್ಯೂ ಮಾಡಲಾಗಿದೆ. ಆದರೆ ಸದ್ಯಕ್ಕೆ ಮುಂದಿನ ಅಡ್ಮಿನಿಸ್ಟ್ರೇಷನ್, ಇಲ್ಲಿನ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಆದೇಶ ನೀಡುತ್ತದೆ, ಅದರ ಅನ್ವಯವಾಗಿ ನಾವು ಮುಂದಿನ ಕಾರ್ಯಕ್ರಮ ಮಾಡ್ತೇವೆ. ಸದ್ಯಕ್ಕೆ ಅಂತೂ ನಾವು ಸ್ವಲ್ಪ ಈ ಕಾರ್ಯಾಚರಣೆಗೆ ಫುಲ್ ಸ್ಟಾಪ್ ನೀಡ್ತಿದ್ದೇವೆ ಅಂತ ಒಂದು ಹೇಳಿಕೆಯನ್ನು ಕೂಡ ನೀಡುವಂಥದ್ದು. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಜೋಡುಪಾಲ. ಈಗ ಕೊಡಗಿನಲ್ಲಿ ಭಾಗಶಃ ಒಂದು ರಕ್ಷಣಾ ಕಾರ್ಯಾಚರಣೆ ಆಗಿದೆ. ಬಹಳಷ್ಟು ಜನ ಸೇಫೆಸ್ಟ್ ಪ್ಲೇಸ್ಗಳಿಗೆ ಕಳಿಸಿದ್ದಾರೆ. ಆದರೆ ಜನರಿಗಿರುವಂಥ ಒಂದು ಆತಂಕ ಏನಂದ್ರೆ ಮುಂದೇನು ಅಂತ, ಸರ್ಕಾರದಿಂದ ಎಷ್ಟು ನೆರವು ಬರುತ್ತೆ, ಇದ್ರ ಬಗ್ಗೆ ಅಲ್ಲಿನ ಒಂದು ಜನರೇ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ, ಅವರ ಒಂದು ನೋವು ಆತಂಕಗಳು ಏನು ಅಂತ ಬನ್ನಿ ಕೇಳ್ಕೊಬಾರ್ದು. ನನಗೆ ಸ್ಕೂಲಿಗೆ 1 ವಾರ ಹೋಗಿಲ್ಲ, ಬುಕ್ಸ್ ಎಲ್ಲ ಮನೇಲೇ ಉಂಟು. ನಮಗೆ ತುಂಬ ಕಷ್ಟ ಆಯ್ತು ಸ್ಕೂಲಿಗೆ ಹೋಗೋಕ್ಕೆ. ಸರ್ಕಾರದವ್ರು ಬೇಗ ನಮಗೆ ಹೋಗೋಕ್ಕೆ ಮಾಡಿಕೊಡ್ಬೇಕು ಅಂತ ಇಡಲೆಲ್ಲ ಬರ ಎಲ್ಲ ಬಿದ್ದುಂಟು. ಅಲ್ಲಿ ಇರೋಕ್ಕೆ ತುಂಬ ಕಷ್ಟ ಆಯ್ತದೆ. ನಮಗೆ ಸ್ಕೂಲ್ಗೆ ಹೋಗೋಕ್ಕೆ ಕಷ್ಟ ಆಯ್ತುಂಟು. ನೆಕ್ಸ್ಟ್ ವಿದ್ಯಾಭ್ಯಾಸ ಮಾಡಬೇಕು, ನಮಗೆ ಸರ್ಕಾರ ಜೊತೆ ಕೇಳ್ಕೊಂಡು. ನಾನು ತುಂಬ ದಿವಸ ಆಯಿತು ಮೇಡಮ್, ಮನೆಯೆಲ್ಲ ಕಟ್ಟಿಬಿಟ್ಟು ನಿಲ್ಲಕ್ಕೆ ನನಗೆ ಆಗಿಲ್ಲ. ಅಪ್ಪ ತುಂಬ ಸಾಲೆಲ್ಲ ಮಾಡಿದ್ದಾರೆ, ಎಲ್ಲ ಕಟ್ಟಿಸಿ ಕೊಡಬೇಕು ಅಂತ ಸರ್ಕಾರದಿಂದ. ನನ್ನ ಹೆಸರು ವನಿಷಾ, ನಾನೀಗ ಓದೋದು 5th ಸ್ಟ್ಯಾಂಡರ್ಡ್. ನಾನು ಪ್ಲೀಸ್ ಹೆಲ್ಪ್ ಮಾಡಿಕೊಡಿ ನಮಗೆ. ನಮ್ಮಲ್ಲಿ ಸುಮ್ಮನೆ ಇರ್ಲಿಕ್ಕೆ ಬಂದಿದ್ದಷ್ಟೇ, ನೋಡುವಾಗ ಸಡನ್ ಆಗಿ ಬ್ಲಾಕ್ ಆಯ್ತಲ್ಲ, ಹಾಗೆ ಅವ್ರ ಡಾಕ್ಯುಮೆಂಟ್ಸ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಜ್ಯುವೆಲ್ಸ್ ಎಲ್ಲ ಸ್ವಲ್ಪ ಇದೆ. ಈಗ ಬಾಂಗ್ಲಾದವರೆಲ್ಲ ಕದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಬಂತು ನನಗೆ. ಈಗ ಅದೇ ಕೆಲಸಕ್ಕಿಂತ ಬಂದಿದ್ದಾರಲ್ಲ, ಅವರೆಲ್ಲ ಏನೋ ಕದೀತಾ ಇದ್ದಾರಂತೆ. ಈಗ ಖಾಲಿ ಇಲ್ಲ ಮನೆಯಲ್ಲ, ಹಾಗೆ ಅರ್ಜೆಂಟಾಗಿ ಅವ್ನು ಕರ್ಕೊಂಬಂದಿದ್ದು. ಈಗ ಮನೆಯದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸ್ವಲ್ಪ. ಪರಿಸ್ಥಿತಿ ಇದ್ರಿಗೆ ಏನಾಗಿಲ್ಲ, ಆದರೆ ಇದು ಫಸಲು, ಕಾಫಿ ಮತ್ತು ಕರಿಮೆಣಸು ಮುಂದಿನ ಜೀವನಕ್ಕೆ ಏನಿಲ್ಲ, ಎಲ್ಲ ಹೋಯ್ತು. ಇವತ್ತಿಗೆ ಯಾವುದು ಪರವಾಗಿಲ್ಲ, ಯಾವುದು ಹೆಲ್ಪ್ ಮಾಡ್ತಿದ್ದಾರೆ, ಇದರ ಸೊಲ್ಯೂಷನ್ ಕೊಡ್ತಿದ್ದಾರೆ, ಬೆಡ್ಶೀಟು, ಶಾಪ್ ಏನಾದ್ರು ಕೊಡ್ತಿದ್ದಾರೆ. ಅದರ ಮುಂದಿನ ಜೀವನಕ್ಕೆ ನಮಗೊಂದು ಅದು ಸರಿಯಾಗಬೇಕಾದ್ರೆ ಒಂದು 10 ವರ್ಷ ಬೇಕು. ಇರ್ಲಿಕ್ಕಾಗದೆ ನಾವು ಮಗಳ ಮನೇಲಿ ಇದ್ದೀವಿ. ಇವಾಗ ಅಲ್ಲಿ ಟ್ಯಾಬ್ಲೆಟ್ಗಳು ಮತ್ತು ಸ್ವಲ್ಪ ಡಾಕ್ಯುಮೆಂಟ್ ಇದೆ, ಅದನ್ನು ಇವಾಗ 3 ಕಿಲೋಮೀಟರ್ವರೆಗೆ ನಾವು ನಡ್ಕೊಂಡೇ ತರಬೇಕಾಗುತ್ತೆ. ಅದನ್ನು ತರಲಿಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಅವ್ರನ್ನ ಕರ್ಕೊಂಡು ಹೊರಟಿದ್ದೀವಿ. ಪಾಲೂರಿಂದ ಅವರನ್ನು ಕರ್ಕೊಂಡು ಹೊರಟಿದ್ದೀವಿ. ಎಲ್ಲ ಸಮಸ್ಯೆ ಆಗ್ತದೆ, ಊಟ ಮತ್ತು ಟ್ಯಾಬ್ಲೆಟ್ಗಳು ಎಲ್ಲ ತೊಂದರೆ ಇದೆ ನಮಗೆ. ಸಮಸ್ಯೆ ನೀರು ತುಂಬಿ ಮನೆಯೆಲ್ಲ ಹೋಯ್ತಾ ಉಂಟು. ಮನೆ ಒಳಗಡೆ ಸಾಮಾನು ಅಂತೂ ಒಂದೂ ಇಲ್ಲ, ಎಲ್ಲ ಹೋಗೈತೆ. ಇನ್ನು ಮನೆ ಬೀರು ಬಿಡ್ತಾ ಉಂಟು, ಒಳಗಡೆ ಬರೋಕ್ಕಾಯ್ತಾ ಇಲ್ಲ, ಎಲ್ಲ ಬೀದಿಲಿ ಬಿದ್ದುಬಿಟ್ಟಿದೆ. ಅದಕ್ಕೊಂಚೂರು ಒಳ್ಳೇದು ಮಾಡಿ ನಮ್ಗೆ ಇರೋಕ್ಕೊಂದು ನೆಲೆ ಮಾಡಿಕೊಡಿ ಅಷ್ಟೇ. ಏನೆಲ್ಲ ವಸ್ತುಗಳು ಹೋಗಿದೆ ಮೇಡಮ್? ಏನು ಹೋಗೈತಿ, ಏನು ಬಿಟ್ಟೈತಿ ನಮಗಂತೂ ಗೊತ್ತಿಲ್ಲ. ಎಲ್ಲ ಹೋಗುಂಟು, ಎಲ್ಲ ಗದ್ದೆಳ್ದಲ್ಲೈತೆ. ತಿನ್ನೋದಕ್ಕೆ ಹೊರಗಡೆಯಿಂದ ತಂದು ಕೊಡ್ತಾವ್ರೆ. ಏನೆಲ್ಲ ವಸ್ತುಗಳಿತ್ತು ಅಂದರೆ ಆಹಾರ ಧಾನ್ಯ? ಅಕ್ಕಿ, ರಾಗಿ, ಗೋಧುವೆ ಇದೆಲ್ಲ ಆಯಿತು. ಆಹಾರದನ್ನಕ್ಕಿಂತ ಮುಖ್ಯವಾಗಿ ನಮಗೆ ಇರೋಕ್ಕೆ ನೆಲೆ ಇಲ್ಲ. ಬೆಂಡಾಗಿ ಕೆಳಗಡೆ ಕುಸಿತಾ ಉಂಟು. ಸ್ಕೂಲ್ ಜಗಲಿ ಮೇಲೆ ಇದ್ದೀವಿ, ಬೇರೆಯವ್ರ ಜಗಲಿ ಮೇಲೆ ಇದೆ, ಅದು ಇರೋಕ್ಕಾಗಲ್ಲ. ಚಿಕ್ಕ ಮಕ್ಕಳ ಕಟ್ಕೊಂಡು ಹೊರಗಡೆ ಹೋಗೋಕ್ಕೂ ಆಗಲ್ಲ. ಅದೊಂದು ನಮಗೆ ಮಾಡಿಬಿಡಿ ಸಾಕು, ಬೇರೆ ಏನು ಬೇಡ ನಮಗೆ. ಮಕ್ಕಳು 2 ಹೆಣ್ಣು ಮಕ್ಕಳು, ಅವ್ರನ್ನ ಕಟ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ. ಇದೊಂದು ನೆಲೆ ನಮಗೆ ಅಷ್ಟೇ, ಬೇರೇನೂ ಬೇಡ. ಎಸ್, ಕೊಡಗಿನ ಸದ್ಯದ ಜನರ ನೋವು ಅಂತ ಏನು ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರಿ ಅವ್ರ ಮಾತುಗಳಲ್ಲೇ. ಮುಂದೇನು ಅನ್ನೋದು ಅವರ ಪ್ರಶ್ನೆ. ಸೊ ಎಲ್ಲರ ಒಂದು ಸಹಕಾರ ಕೂಡ ಬೇಕಾಗುತ್ತೆ, ಸರ್ಕಾರದ ಜೊತೆಗೆ ನಮ್ಮ ಸಹಕಾರ ಕೂಡ. ಸೊ ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ನಿರೀಕ್ಷೆ. ಎಸ್, ಇದೀಗ ಕೊಡಗಿನಿಂದ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಇದು ಮುಕ್ಕೋಡ್ಲುವಿನಲ್ಲಿ ಇನ್ನೂ ಕೂಡ ತಾಯಿ ಮತ್ತು ಮಗನ ಮೃತದೇಹ ಸಿಕ್ಕಿಲ್ಲ ಅನ್ನೋ ಒಂದು ಸುದ್ದಿ ಈಗ ಸಿಗ್ತಾ ಇರೋದು. ಮುಕ್ಕೋಡ್ಲುವಿನಲ್ಲಿ ನಿನ್ನೆಯಿಂದ ನಿರಂತರವಾಗಿ ಶವಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಇದುವರೆಗೂ ಕೂಡ ತಾಯಿ ಮತ್ತು ಮಗನ ಮೃತದೇಹ ಪತ್ತವಾಗಿಲ್ಲ. ಇಬ್ಬರ ಜೊತೆ ಇನ್ನೂ ಹಲವರು ಜಲಸಮಾಧಿ ಆಗಿರುವಂತಹ ಶಂಕೆ ಇದೆ. ಮಳೆ ಆರ್ಭಟದಿಂದ ಮೃತದೇಹ ಹೊರತೆಗೆಯಲು ಸಾಕಷ್ಟು ಪರದಾಟ ಆಗ್ತಾ ಇದೆ. ಜೊತೆಗೆ ಶವ ತೆಗೆಯಲು ಇದೀಗ ರಕ್ಷಣಾ ಪಡೆ ಆಗದಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಅಷ್ಟು ಮಳೆಯಿಂದಾಗಿ ತೊಂದರೆ ಆಗ್ತಿರೋದು. ಕಳೆದ 1 ವಾರದಿಂದ ಪದೇ ಪದೇ ಇಲ್ಲಿ ಗುಡ್ಡ ಕುಸಿತಾ ಇದೆ. ಹಾಗಾಗಿ ಮೃತದೇಹಗಳಿಗಾಗಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ತಾಯಿ ಮತ್ತು ಮಗನ ಒಂದು ಮೃತದೇಹ ಅವರಿಬ್ಬರು ಕಾಣೆಯಾಗಿದ್ದಾರೆ, ಸದ್ಯಕ್ಕೆ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾತಿದೆ. ಅದಕ್ಕೋಸ್ಕರ ಹುಡುಕಾಟ ಆಗ್ತಿದೆ. ನಿರಾಶ್ರಿತರ ಕೇಂದ್ರಗಳಲ್ಲಿ ಸಂತ್ರಸ್ತರ ಸಮಸ್ಯೆಗಳು ಕೂಡ ಅಲ್ಲಿ ಅಂದ್ರೆ ಸಂತ್ರಸ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 6 ದಿನಗಳಿಂದ ನಿರಾಶ್ರಿತ ಕೇಂದ್ರದಲ್ಲಿ ಸಾವಿರಾರು ಜನ ಈಗ ಇದ್ದಾರೆ, ಮನೆ ಮಠಗಳನ್ನ ಬಿಟ್ಟು. ಅದೇ ರೀತಿಯಾಗಿ ಮಕ್ಕಳು, ಮಹಿಳೆಯರು ಸೇರಿದಂತೆ ಹಿರಿಯ ನಾಗರಿಕರಿಗೆ ಒಂದಷ್ಟು ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಮನೆಯಿಂದ ಹೊರಗೆ ಒಂದಷ್ಟು ದಿನ ಇರ್ಬೋದು, ಆದ್ರೆ
ಅದಾದ ನಂತರ ಇರೋದು ಕಷ್ಟ. ಹೊದಿಕೆ, ಚಾಪೆ, ಟಾರ್ಪಲಿನ್, ಶೌಚಾಲಯದ ದೊಡ್ಡ ಸಮಸ್ಯೆ ಆಗಿದೆ ಈಗ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ, ಲೈವ್ ರಿಪೋರ್ಟ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೋಕೇಶ್ ರಾಮ್ ಇದ್ದಾರೆ. ಅವರು ಕೊಡವ ಸಮಾಜದ ನಿರಾಶ್ರಿತ ತಾಣದಲ್ಲಿದ್ದಾರೆ. ಜೊತೆಗೆ DMG ಹಳ್ಳಿ ಅಶೋಕ್ ಇದ್ದಾರೆ. ಅವರು ಕೂಡ ಅಲ್ಲಿನ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಈಗ ರಸ್ತೆ ಸಂಪರ್ಕ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮೊದಲು ನಾನು ಅಶೋಕ್ ಬಳಿ ಹೋಗೋದಾದ್ರೆ, ಅಶೋಕ್, ಈಗ ಕೊಡಗಿನ ರಸ್ತೆಗಳ ಪರಿಸ್ಥಿತಿ ಹೇಗಿದೆ? ಗುಡ್ಡ ಕುಸಿತ ಮತ್ತೆ ಆಗ್ತಾ ಇದೆಯಾ? ಸದ್ಯಕ್ಕೆ ಕಂಡೀಷನ್ಸ್ ಹೇಗಿದೆ ಅಂತ ಅಲ್ಲಿ ರಸ್ತೆ ಸಂಪರ್ಕ, ಹೆಚ್ಚಿನೊಂದು ಡೀಟೇಲ್ಸ್. ವಿನಾಶ್, ಏನು ಮಹಾಮಳೆಗೆ ಕೊಡಗಿನ ಜನಜೀವನ ಸಂಪೂರ್ಣವಾಗಿ ತತ್ತರವಾಗಿರುವಂತಹದ್ದು. ಕಳೆದ 3-4 ದಿನಗಳಿಂದ ಸಂಪೂರ್ಣ ನಿರಂತರವಾಗಿ ಗುಡ್ಡ ಕುಸಿತಾ ಇತ್ತು. ಆದರೆ ಕಳೆದ ರಾತ್ರಿಯಿಂದ ಮಳೆ ಸ್ವಲ್ಪ ಕೊಂಚ ಬಿಡುವನ್ನು ನೀಡಿತ್ತು. ಆದರೆ ಈಗ ಮತ್ತೆ ಬೆಳಗಿನಿಂದ ಮಳೆ ಸಂಪೂರ್ಣವಾಗಿ ಮಳೆ ಧಾರಾಕಾರವಾಗಿ ಮುಂದುವರೆದಿರುವಂತಹದ್ದು. ಆದರೆ ಗುಡ್ಡ ಕುಸಿತಗಳು ಮತ್ತೆ ಯಥೇಚ್ಛವಾಗಿ ಅಲ್ಲಲ್ಲಿ ಆಯಾ ರಸ್ತೆಗಳಲ್ಲಿ ಗುಡ್ಡ ಕುಸಿತ ಆಗಿರುವಂತಹದ್ದು. ಅಂದ್ರೆ ಪ್ರಮುಖವಾಗಿ ಮಡಿಕೇರಿ ತಾಲೂಕಿನ ಮುಕ್ಕೋಡ್ಲು ಏನಿದೆ, ಮುಕ್ಕೋಡ್ಲು ಗ್ರಾಮದಲ್ಲಿ ತಾಯಿ ಮತ್ತು ಮಗ ಮೊನ್ನೆ ಜಲಸಮಾಧಿಯಾಗಿದ್ರು. ಆದ್ರೆ ನಿನ್ನೆ ಬೆಳಿಗ್ಗೆಯಿಂದ ಕೂಡ ರಕ್ಷಣಾ ತಂಡ ಅವರನ್ನ ಮೃತದೇಹವನ್ನು ಹೊರತೆಗೆಯಲಿಕ್ಕೆ ಅಲ್ಲಿ ಸ್ಥಳಕ್ಕೆ ತೆರಳಿತು. ಆದ್ರೆ ಆ ಸ್ಥಳಕ್ಕೆ ತೆರಳಿಕಾಗದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತಹದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಐಲ್ಯಾಂಡ್ ರೀತಿ ಜಲದ್ವೀಪ ಅಲ್ಲಿ ಇರುವಂತಹದ್ದು. ಒಂದು ಹೆಜ್ಜೆ ಕಾಲನ್ನ ಮುಂದಕ್ಕೆ ಹಾಕಿದ್ರು ಕೂಡ ಸಂಪೂರ್ಣವಾಗಿ ಕಾಲು ಊತುಕೊಳ್ಳುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಇರುವಂತಹದ್ದು. ರಕ್ಷಣಾ ಪಡೆಯ ನಮ್ಮ ಭಾರತೀಯ ಸೈನ್ಯದ ಯೋಧರೇ ಅಲ್ಲಿಗೆ ಹೋಗಲಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯಿಂದ ಸಾಕಷ್ಟು ಸಾಹಸವನ್ನು ಪಟ್ಟರು ಆ ಮೃತದೇಹವನ್ನು ಹೊರತೆಗಲಿಕ್ಕೆ. ಆದ್ರೂ ಕೂಡ ಆಗ್ಲಿಲ್ಲ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಅಲ್ಲಿ ಸ್ಥಳಕ್ಕೆ ತೆರಳಿ ಮತ್ತೆ ಯಾವ ಬೇರೆ ಬೇರೆ ರೀತಿಯ ಮಾರ್ಗೋಪಾಯಗಳನ್ನು ಮಾಡಬೇಕು ಅದನ್ನ ಮಾಡಲಿದ್ದಾರೆ. ನಾನೀಗ ಮುಕ್ಕೋಡ್ಲಿಗೆ ತೆರಳುವಂತಹ ಮಾರ್ಗ ಮಧ್ಯೆ ನಾನಿದ್ದೇನೆ. ನನ್ನ ಎಡಭಾಗದಲ್ಲಿ ನೋಡಬಹುದು, ಇಲ್ಲಿ ಏನು ವಿದ್ಯುತ್ ಕಂಬ ನೆಲಕ್ಕುಳಿರುವಂತಹದ್ದು. ಇಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ಸುಮಾರು 3000ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ. ಜೊತೆಗೆ 275ಕ್ಕೂ ಹೆಚ್ಚು ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಸಂಪೂರ್ಣವಾಗಿ ಬಿರುಕನ್ನ ಬಿಟ್ಟಿರುವಂತಹದ್ದು ಮತ್ತು ಕೆಲವು ಸೇತುವೆಗಳೇ ಇಲ್ಲದಂತಾಗಿದೆ. ಈ ಲೈಟ್ ಕಂಬವನ್ನ, ವಿದ್ಯುತ್ ಕಂಬವನ್ನ ನಾವು ಕಾಣ್ತಾ ಇದೀವಿ. ಇದೇ ದಾರಿಯ ಮೂಲಕ ಮುಕ್ಕೋಡ್ಲಿಗೆ ತೆರಳಬೇಕು ಅಂತ ಅಷ್ಟೊಂದು ದಟ್ಟವಾದಂತಹ ಅರಣ್ಯ ಮತ್ತು ಸಂರಕ್ಷಿತ ಅರಣ್ಯ ಇಲ್ಲಿ ಯಥೇಚ್ಛವಾಗಿರುವಂತದ್ದು. ಈ ಮುಕ್ಕೋಡ್ಲು ಮತ್ತು ಪಕ್ಕದ ಒಂದು ಗ್ರಾಮ ಸಂಪೂರ್ಣವಾಗಿ ನೆಲಕ್ಕೆ ಕೊಚ್ಚಿವಾಗಿರುವಂತದ್ದು. ಈ ಮುಂಭಾಗದಲ್ಲಿ ನಾವು ನೋಡುವಂತಹದ್ದು ಏನು ಕ್ಯಾಮರಾಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ. ಯಾಕಂದ್ರೆ ಬೆಳಗಿನ ಜಾವ ಅತಿ ಹೆಚ್ಚು ಮಂಜು ಇರುವ ಕಾರಣ, ದಟ್ಟವಾದಂತಹ ಮಂಜು ಆವರಿಸಿರುವ ಕಾರಣದಿಂದಾಗಿ ಮುಂಭಾಗದ ಜಾಗ ಇಲ್ಲಿ ಕಾಣ್ತಾ ಇಲ್ಲ. ಇದೇ ಕಾಡಿನಲ್ಲಿ ನಮ್ಮ ಭಾರತೀಯ ಸೈನಿಕರು ಮತ್ತು ಸ್ವಯಂ ಸೇವಕರು ಕೂಡ ತೆರಳಿ ಕಾರ್ಯಾಚರಣೆಗೆ ಮುಂದಾದ್ರು. ಆದ್ರೂ ಕೂಡ ಈ ದಾರಿಯಲ್ಲಿ ಸ್ವಲ್ಪ ದೂರ ಮಾತ್ರ ಹೋಗ್ಲಿಕ್ಕೆ ಆಗುತ್ತೆ. ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಒಳಗೆ ನಡೆದುಕೊಂಡೇ ಹೋಗ್ಬೇಕು. ಯಾವುದೇ ಬೈಕ್ ಆಗ್ಲಿ ಅಥವಾ ಏನು ಕಾರ್ಗಳಾಗ್ಲಿ ಯಾವುದೇ ವಾಹನಗಳು ಮುಂದೆ ಚಲಿಸೋದಿಲ್ಲ. ಅಷ್ಟೊಂದು ದುರ್ಗಮವಾದಂತಹ ಹಾದಿ ಇದು. ಅಂದ್ರೆ ಈ ಮುಕ್ಕೋಡ್ಲುವಿನಲ್ಲಿ ಪದೇ ಆಗಿಂದಾಗೆ ಫ್ಲಡ್ ಅಂದ್ರೆ ಪ್ರವಾಹ ಬರ್ತಾ ಇತ್ತು. ಅತಿ ಹೆಚ್ಚು ಮಳೆ ಆದಾಗ ಸಣ್ಣ ಪುಟ್ಟ ಪ್ರವಾಹ ಆಗ್ತಿತ್ತು. ಕೆಲವು 3-4 ಮನೆಗಳು ಜಖಮಾಗುವಂತದ್ದು, 2-3 ಮನೆಗಳು ಬೀಳುವಂತದ್ದು, ಅಂತಹ ಪರಿಸ್ಥಿತಿ ಹಿಂದೆ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇತ್ತು. ಆದ್ರೆ ಈ ಆರಂಗಿ ಹಿನ್ನೀರು ಏನಿದೆ, ಆರಂಗಿ ಹಿನ್ನೀರಿನ ಹೊಡೆತದ ಹೆಚ್ಚಾದ್ರಿಂದ ಇಡೀ ಊರೇ ಕೊಚ್ಚೋಗಿರುವಂತದ್ದು. ಅಷ್ಟರ ಮಟ್ಟಿಗೆ ಇಲ್ಲಿ ಈ ಗ್ರಾಮವೇ ಇಲ್ಲದಂತಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಯೋಧರು ಇಲ್ಲಿಗೆ ಆಗಮಿಸಿ ಬೇರೆ ಬೇರೆ ಮಾರ್ಗೋಪಾಯಗಳನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ಲಿದ್ದಾರೆ. ಜೊತೆಗೆ ಹಲವಾರು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ನಿನ್ನೆ 10 ಜನರ ಯೋಧರ ತಂಡ ಸ್ಥಳಕ್ಕೆ ಆಗಮಿಸಿತ್ತು. ಆದರೂ ಕೂಡ ರಕ್ಷಣಾ ಕಾರ್ಯ ಆಗ್ಲಿಲ್ಲ. ಅಲ್ಲಿ ಮೃತದೇಹಗಳನ್ನ ಹೊರತೆಗೆಯಕ್ಕಾಗ್ಲಿಲ್ಲ. ಮತ್ತೆ ಈಗ ಬೆಳಗಿನ ಜಾವದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಯೋಧರ ತಂಡ ಆಗಮಿಸಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸಿ ಮೃತದೇಹವನ್ನು ಯಾವ ರೀತಿ ತೆಗೆಯಬೇಕು ಅನ್ನುವಂಥದ್ದನ್ನು ಮಾರ್ಗೋಪಾಯಗಳನ್ನ ಹುಡುಕ್ತಾರೆ. ಈ ತಾಯಿ ಮತ್ತು ಮಗ ಲೀಲಾವತಿ ಮತ್ತು ಅವರ ಮಗ ಏನು ಜಲಸಮಾಧಿಯಾಗಿದ್ದಾರೆ, ಇವರ ಜೊತೆಗೆ 10 ಮೃತದೇಹಗಳು ಅಲ್ಲಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದ್ರು. ಆ ಜಲಸಮಾಧಿಯಾಗಿರುವ ಕಡೆಗಳಲ್ಲಿ 10 ಮೃತದೇಹಗಳು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ ಅನ್ನುವಂತಹ ಮಾತನ್ನ ಕೂಡ ಅವರು ಮಾಹಿತಿಯನ್ನ ನೀಡಿದ್ರು. ಅಲ್ಲಿ ಮಳೆ ಸಂಪೂರ್ಣವಾಗಿ ಕಡಿಮೆಯಾಗಿ ಬಿಸಿಲು ಹೆಚ್ಚಾಗದ ಕಾರಣ ಆದ್ರೆ ಮಾತ್ರ ಅಲ್ಲಿನ ಮೃತದೇಹಗಳನ್ನ ಹೊರತೆಗಲಿಕ್ಕೆ ಸಾಧ್ಯ. ಆದ್ರೆ ಈಗ ಮಳೆ ಆಗ್ತಾ ಇರೋದ್ರಿಂದ ಯಾವುದೇ ಮೃತದೇಹಗಳನ್ನ ಹೊರತೆಗಲಿಕ್ಕೆ ಆಗಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವಿನಾಶ್, ಅಶೋಕ್, ಈಗ ಏನು ಕೊಡಗಿಗೆ ಹೋಗುವಂತಹ ರಸ್ತೆಗಳು ಸಾಕಷ್ಟು ಅಂದ್ರೆ ಮಂಗಳೂರು ಕಡೆಯಿಂದ ಬರೋದು, ಮೈಸೂರು, ಪಿರಿಯಾಪಟ್ಟಣ ಆ ರೂಟ್, ಜೊತೆಗೆ ಹಾಸನ ಆ ಕಡೆ ಸಕಲೇಶ್ಪುರದಿಂದ ಕೂಡ ಹೋಗುವಂತ ದಾರಿಗಳು ಎಲ್ಲವೂ ಕೂಡ ಈಗ ಓಪನ್ ಇದಾವ, ಬ್ಲಾಕ್ ಇದೆ. ಯಾಕಂದ್ರೆ ಬಹಳಷ್ಟು ಜನ ಹೆಲ್ಪ್ ಕೊಡೋಕೆ ಅಂತ ಬರ್ತಿದಾರೆ. ಅಲ್ಲಿ ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ಎಲ್ಲ ರೋಡ್ಗಳು ಕ್ಲಿಯರ್ ಇದಾವ ಅಲ್ಲಿ ಬರುವಂತವು? ಈಗ
ಇಲ್ಲ, ಕರಾವಳಿ ಭಾಗ ಸಂಪೂರ್ಣವಾಗಿ ಬಂದಾಗಿರುವಂತಹದ್ದು. ಮೈಸೂರು, ಪಿರಿಯಾಪಟ್ಟಣ ಆ ಕಡೆಯಿಂದ ಅಥವಾ ಹಾಸನದಿಂದ ಬರುವಂತವ್ರು ಆದ್ರೆ ಕುಶಾಲನಗರ ಮುಖಾಂತರ ಸುಂಟಿಕೊಪ್ಪ ಮಾರ್ಗವಾಗಿ ಮಡಿಕೇರಿಗೆ ಬರಬೇಕು. ಮಡಿಕೇರಿಗೆ ಕೊನೆ ಅಂದ್ರೆ ಮಡಿಕೇರಿಯಿಂದ ಮುಂದಕ್ಕೆ ಸಂಪಾಜೆ ರೋಡ್ ಕೂಡ ಸಂಪೂರ್ಣವಾಗಿ ಬಂದಾಗಿದೆ, ಮನೆಗಳು ಬಿದ್ದಿದೆ, ಮತ್ತೆ ರೋಡ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ, ಸಂಪೂರ್ಣವಾಗಿ ಸ್ಲೈಡಿಂಗ್ ಆಗಿರುವಂತದ್ದು, ರಸ್ತೆನೇ ಕಾಣೋದಿಲ್ಲ. ಅಂತಹ ಪರಿಸ್ಥಿತಿ ಆ ಜಾಗಕ್ಕೆ ನಾವು ಹೋದ್ರೆ ಇಲ್ಲಿ ರಸ್ತೆ ಇತ್ತ ಅನ್ನುವಂತ ಊಹೆಗೂ ಕೂಡ ನಿಲ್ಕಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಒಂದ್ ಕಡೆ ಏನು ಹಾಸನ ಅಥವಾ ಮಂಗಳೂರಿಗೆ ತೆರಳುವ, ಹಾಸನದಿಂದ ಮಂಗಳೂರಿಗೆ ತೆರಳುವಂತವರು ಅಥವಾ ಮಡಿಕೇರಿಯಿಂದ ಇಲ್ಲಿಗೆ ತೆರಳುವಂತವರು ಸೋಮವಾರಪೇಟೆ ಮೂಲಕ, ಸೋಮವಾರಪೇಟೆ ರಸ್ತೆ ಸಂಪೂರ್ಣವಾಗಿ ಏನೋ ಕೊಚ್ಚವಾಗಿರುವಂತದ್ದು, ಸುಮಾರು 2 ಕಿಲೋಮೀಟರ್ ವರೆಗೆ ಸಂಪೂರ್ಣವಾಗಿ ಕೊಚ್ಚೋಗಿದೆ. ಮತ್ತೊಂದು ಕಡೆ ಶಿರಾಡಿ ಘಾಟ್ ರಸ್ತೆ ಕೂಡ ಸಂಪೂರ್ಣವಾಗಿ ಬಂದಾಗಿದೆ, ಅದನ್ನ ಸುಮಾರು 4 ತಿಂಗಳವರೆಗೆ ಸಂಪೂರ್ಣವಾಗಿ ಅನಿರ್ದಿಷ್ಟಾವಧಿವರೆಗೆ ಬಂಧನ ಮಾಡಲಾಗಿದೆ. ಇದಲ್ಲದೆ ರೈಲ್ವೆ ಮುಖಾಂತರ ಆದ್ರೂ ಮಂಗಳೂರಿಗೆ ಕರಾವಳಿ ಭಾಗಕ್ಕೆ ಚಲಿಸೋಣ ಅಂದ್ರೆ ರೈಲ್ವೆ ಸಂಚಾರ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಇರುವಂತಹ ಮಡಿಕೇರಿಗೆ ಸಂತ್ರಸ್ತರಿಗೆ ನೆರವು ಮಾಡುವಂತೆ ಬರುವಂತವರು ಏಕೈಕ ಮಾರ್ಗ ಇರುವಂತಹದ್ದು ಸುಂಟಿಕೊಪ್ಪ ಅಂದ್ರೆ ಕುಶಾಲನಗರ, ಮೈಸೂರು, ಪಿರಿಯಾಪಟ್ಟಣ, ಕುಶಾಲನಗರ, ಸುಂಟಿಕೊಪ್ಪ ಮೂಲಕ ಮಾತ್ರ ಏಕೈಕ ಮಾರ್ಗ ಇರುವಂತಹದ್ದು. ಅವಿನಾಶ್. ಓಕೆ, ಧನ್ಯವಾದ ಅಶೋಕ್ ನಿಮ್ಮ ಮಾಹಿತಿಗೆ. ಲೋಕೇಶ್, ನಿಮ್ಮ ಹತ್ರ ಕೂಡ ಮಾಹಿತಿಯನ್ನು ಪಡಿತೀನಿ, ಒಂದು ಬ್ರೇಕ್ ಆದ್ಮೇಲೆ ಅದಾದ್ಮೇಲೆ ನಿಮ್ಮ ಹತ್ರ ಮಾಹಿತಿ ಪಡಿತೀನಿ. ಈಗ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ, ಅದಾದ ನಂತರ ನಿರಾಶ್ರಿತ ಕೇಂದ್ರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅದರ ಬಗ್ಗೆ ಲೈವ್ ರಿಪೋರ್ಟ್ ಅನ್ನು ಕೊಡ್ತೀವಿ. ಈಗಾಗಲೇ ರಸ್ತೆಗಳ ಒಂದು ಪರಿಸ್ಥಿತಿ ಏನಿದೆ ಅದನ್ನ ವಿವರಿಸಿದ್ರು ನಮ್ಮ ಪ್ರತಿನಿಧಿ ಅಶೋಕ್. ಅದೇ ರೀತಿಯಾಗಿ ಈಗ ನಿರಾಶ್ರಿತ ಕೇಂದ್ರದಿಂದ ನಮ್ಮ ಪ್ರತಿನಿಧಿ ಲೋಕೇಶ್ ರಾಮ್ ಇದ್ದಾರೆ. ಲೋಕೇಶ್ ರಾಮ್, ಫಸ್ಟ್ ಆಫ್ ಆಲ್ ಕಾಯಿಸಿದ್ದಕ್ಕೆ ಸಾರಿ. ಅಲ್ಲಿನ ಒಂದು ಡೀಟೇಲ್ಸ್ ಹೇಳ್ತಾ ಹೋಗಿ, ಯಾವ ರೀತಿಯಾಗಿ ಇದೆ ಅಂತ ಪರಿಸ್ಥಿತಿ, ವ್ಯವಸ್ಥೆಗಳು ಯಾವ ರೀತಿಯಾಗಿದೆ, ಜನ ಏನ್ ಹೇಳ್ತಿದ್ದಾರೆ ಅಲ್ಲಿರುವಂತವ್ರು ನಿರಾಶ್ರಿತ ಶಿಬಿರದಲ್ಲಿ? ಎಸ್ ಅವಿನಾಶ್, ಈಗ ಮಡಿಕೇರಿಯ ಒಂದು ಕೊಡವ ಸಮಾಜದಲ್ಲಿ ಇರ್ತಕ್ಕಂಥ ನಿರಾಶ್ರಿತ ಕೇಂದ್ರದಲ್ಲಿ ದಿನದಿಂದ ದಿನಕ್ಕೆ ಇಲ್ಲಿ ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಏನು ನಿನ್ನೆಗಿಂತನೂ ಕೂಡ ಈಗ 70ರಿಂದ 100 ಜನ ಈಗಾಗಲೇ ಒಂದು ಆಶ್ರಯ ಪಡೆದಿರತಕ್ಕಂಥದ್ದು. ಅಂದರೆ ಇಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಮಾಡೋದಾಗಿದೆ, ಸಮಯಕ್ಕೆ ಕೂಡ ಇವರಿಗೆ ಒಂದು ಸೌಲಭ್ಯಗಳನ್ನ ಮಾಡಲಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಸಾಲಾಗಿ ಮಲಗಲು ಏನು ಒಂದು ಮ್ಯಾಟ್ಗಳನ್ನು ಹಾಸಲಾಗಿದೆ, ಜೊತೆಗೆ ಒಂದು ಬ್ಲಾಂಕೆಟ್ಸ್, ಮತ್ತು ಇಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ಅಗತ್ಯ ಇತ್ತು ಅದನ್ನೆಲ್ಲ ಕೂಡ ಮಾಡಿದ್ದಾರೆ. ಆದರೆ ಇವರ ಮುಂದೆ ಇರ್ತಕ್ಕಂಥ ಈಗಿನ ಪ್ರಶ್ನೆ ಏನಂದ್ರೆ, ಎಷ್ಟು ದಿನ ಈ ರೀತಿ ನಾವಿಲ್ಲಿ ಒಂದು ಆಶ್ರಯ ಪಡೆದುಕೊಳ್ಬಹುದು, ನಮಗೆ ಆದಂಥ ಒಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಬೇಕಲ್ವಾ, ನಮ್ಮ ಮನೆಗಳು ಯಾವಾಗ ನಮಗೆ ನಿರ್ಮಾಣ ಮಾಡಿಕೊಡ್ತಾರೆ, ನಮ್ಮ ಜಾಗ ಯಾವಾಗ ಪತ್ತೆ ಹಚ್ಕೊಡ್ತಾರೆ, ನಮಗೆ ಈಗ ಸರ್ಕಾರದಿಂದ ಯಾವ ರೀತಿ ನೆರವು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಸಾಕಷ್ಟು ಗೊಂದಲದಲ್ಲಿ ಇವರು ಮುಳುಗಿರ್ತಕ್ಕಂಥದ್ದು. ಮತ್ತು ಇವರಲ್ಲಿ ಇನ್ನೂ ಆ ರೀತಿಯ ಒಂದು ಆತಂಕ ದೂರ ಆಗಿಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಏನಿಲ್ಲಿ ಬರ್ತಿರ್ತಕ್ಕಂಥ ನಿರಾಶ್ರಿತರ ಸಂಖ್ಯೆಯಲ್ಲಿ ಬಹುತೇಕವಾಗಿ ಮಕ್ಕಳು ಮತ್ತೆ ಮಹಿಳೆಯರೇ ಹೆಚ್ಚಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನುಳಿದಂಥ ಹಿರಿಯ ಏನು ಪುರುಷರೇನಿದ್ರು ಅವರೆಲ್ಲರೂ ಕೂಡ ಬೇರೆ ಕಡೆ ಹೋಗಿ ಬೇರೆ ಎಲ್ಲಾದರೂ ಆಶ್ರಯ ಪಡೆಯುವಂಥ ಒಂದು ಸಾಧ್ಯತೆಗಳಿದೆ. ಆದರೆ ಇವರಿಗೆ ಎಲ್ಲಿ ಕೂಡ ಹೋಗುವಂಥ ಒಂದು ಸನ್ನಿವೇಶ ಇಲ್ಲ. ಹಾಗಾಗಿ ಬಹುತೇಕವಾಗಿ ಇಲ್ಲಿ ಸಣ್ಣ ಮಕ್ಕಳು ಮತ್ತೆ ಮಹಿಳೆಯರು, ಹಿರಿಯ ನಾಗರಿಕರೇ ಹೆಚ್ಚಾಗಿದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿಯ ಮಡಿಕೇರಿಯಲ್ಲಿ ಇನ್ನೂ 3 ಪಾಯಿಂಟ್ಸ್ ಇದಾವೆ, ಅಂದ್ರೆ ನಿರಾಶ್ರಿತರ ಕೇಂದ್ರಗಳನ್ನು ತೆರೆಯಲಾಗಿದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೊಡವ ಸಮಾಜದಲ್ಲಿ ಸೇರಿರ್ತಾರೆ. ಪಕ್ಕದಲ್ಲೇ ಇರತಕ್ಕಂಥ ಬ್ರಾಹ್ಮಣ ಸಮಾಜದಲ್ಲಿ ಕೂಡ ಸಾಕಷ್ಟು ನಿರಾಶ್ರಿತರು ಈಗಾಗಲೇ ಸೇರಿರ್ತಕ್ಕಂಥದ್ದು. ಅಲ್ಲಿ ಕೂಡ ಸಂಖ್ಯೆ ಮಂದಗತಿಯಲ್ಲಿ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಗುಡ್ಡ ಕುಸಿತದಲ್ಲಿ ಏನು ಅಪಾಯಕ್ಕೆ ಸಿಲುಕಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಅವರ ಒಂದು ಆಶ್ರಯನ ಹುಡುಕೊಂಡು ಹೋಗ್ತಿರ್ತಕ್ಕಂಥದ್ದು. ಅಂದ್ರೆ ಮಡಿಕೇರಿಯಲ್ಲಿ ಎಲ್ಲೆಲ್ಲಿ ಸುರಕ್ಷಿತ ಜಾಗ ಇದೆ, ಅಂದ್ರೆ ಎತ್ತರದ ಜಾಗಗಳು ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಬಂದು ಕೂಡ ಇವರು ಒಂದು ಆಶ್ರಯನ ಪಡೆಯುವಂತ ಒಂದು ಕೆಲಸಕ್ಕೆ ಮುಂದಾಗ್ತಿದೆ. ಇಲ್ಲಿ ಕೂಡ ಸೌಲಭ್ಯಗಳು ಸಮಯಕ್ಕೆ ಏನೆಲ್ಲ ಒದಗಿಸಬೇಕು ಅದನ್ನು ಕೊಡ್ತಿದ್ದಾರೆ. ಇಲ್ಲಿ ಏನು ಸೌಲಭ್ಯಗಳು ನೀಡುವಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ ಅಂತ ಇಲ್ಲಿನ ಒಂದು ಈಗ ಇರ್ತಕ್ಕಂಥ ನಿರಾಶ್ರಿತರು ತಿಳಿಸ್ತಿರ್ತಕ್ಕಂಥದ್ದು. ಅವಿನಾಶ್. ಲೋಕೇಶ್, ಈಗ ಅಲ್ಲಿ ಸಾಕಷ್ಟು ಜನ ಇರೋದ್ರಿಂದ ಒಂದು ಬೆಳಗ್ಗಿನ ನಿತ್ಯ ಕರ್ಮಗಳಿರ್ಬೋದು, ಸ್ನಾನಕ್ಕೆ ಹೋಗೋದಿರ್ಬೋದು, ಸೊ ಅದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಏನಾದರೂ ಹೇಳ್ತಾರೆ? ಏನಾದರೂ ನಿನ್ನೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು, ಈ ಟಾಯ್ಲೆಟ್ಗಳು ಬೇಕು ಅಂದ್ರೆ ಮೊಬೈಲ್ ಟಾಯ್ಲೆಟ್ಗಳು, ಆ ರೀತಿ ಏನಾದರೂ ವ್ಯವಸ್ಥೆಗಳು ಬೇಕು ಅಂತ. ಅದೇನಾದರೂ ತೊಂದರೆ ಆಗ್ತಿದೆಯಾ ಸ್ನಾನದ ವಿಚಾರದಲ್ಲಿ? ಯಾಕಂದ್ರೆ ಸಾಕಷ್ಟು ಕಡೆ ಕರೆಂಟ್ ಇಲ್ಲ ಅಂತ ಕೇಳ್ಪಡ್ತಿದೆ. ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು, ಅಲ್ಲಿನ ಒಂದು ಕೋಲ್ಡ್ ಅಷ್ಟರ ಮಟ್ಟಿಗೆ, ತಣ್ಣೀರಲ್ಲಂತೂ ಆಗಲ್ಲ. ಸೊ ಅದ್ರ ಬಗ್ಗೆ ಏನಂತಾರೆ ಅಂತ ಜನ ಅಲ್ಲಿ ಮಾತಾಡ್ಸ್ಬೋದಾ ಯಾರನ್ನಾದ್ರೂ? ಎಸ್ ಅವಿನಾಶ್, ಈಗ ಏನು ಒಂದು ಇಲ್ಲಿ ಏನು ದಿನನಿತ್ಯದ ಕೆಲಸಗಳಿಗೋಸ್ಕರ ಈಗ ವಾಶ್ರೂಮ್ಸ್ ಏನು ಇತ್ತು ಅದು ಮೊಬೈಲ್ ಟಾಯ್ಲೆಟ್ಸ್ನ ಈಗಾಗಲೇ ಇಲ್ಲಿ ಇಟ್ಟಿದ್ದಾರೆ. ಆದರೆ ಮೊಬೈಲ್ ಟಾಯ್ಲೆಟ್ಸ್ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಬಳಕೆ ಮಾಡಲು ಯಾರು ಕೂಡ ಹೋಗ್ತಿಲ್ಲ. ಹಾಗಾಗಿ ಬಹುಮುಖ್ಯವಾಗಿ ಹೇಳೋದಾದರೆ ಇಲ್ಲಿ ಇರ್ತಕ್ಕಂಥ ಕಡಿಮೆ ಸಂಖ್ಯೆಯ ಒಂದು ಟಾಯ್ಲೆಟ್ಗಳಿದ್ದಾವೆ. ಅವರು ಕೂಡ ಈಗ ನಾವು ಇಲ್ಲಿ ಕೇಳೋಣ ನಿರಾಶ್ರಿತರನ್ನ. ಮೇಡಮ್, ಇಲ್ಲಿ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಕರೆಕ್ಟ್ ಇದೆಯಾ? ವಾಶ್ರೂಮ್ ಫೆಸಿಲಿಟಿಗಳೆಲ್ಲ ಇದೆ, ಈಗ ಕೊಡವ ಸಮಾಜದ್ದೇ ಇದೆ.
ಆದರೆ ನಾನು ನನ್ನ ಫ್ರೆಂಡ್ ಮನೇಲಿ ರಾತ್ರಿ ಇದ್ದಿದ್ದು. ಇಲ್ಲಿ ಮಲಗೋಕ್ಕಾಗೋದಿಲ್ಲ ಸರ್, ಇಲ್ಲಿ ಕಂಬಳಿ ಇಲ್ಲ, ಯಾವುದು ಬಂದಿಲ್ಲ ಅಂತ ಹೇಳ್ತಾರೆ. ಹೊಸದು ಯಾವುದು ಇಲ್ಲ, ಇಲ್ಲಿ ಕಂಬಳಿ ಇಲ್ಲ, ಬರೀ ಇದರಲ್ಲಿ ಮಲ್ಕೊಳ್ಬೇಕು. ಮೈಗ್ರೇನ್ ಇದೆ ನನಗೆ, ತಂದೆಗೆ ಅಸ್ತಮ ಇದೆ, ಉಬ್ಬಸ ಇದೆ, ತಾಯಿಗೆ ಶುಗರ್ ಇದೆ. ಎಲ್ಲಿರೋದು ಹೇಳಿ ನಾವು? ಕೇಳಿದ್ರೆ ಏನು ಹೇಳ್ತಾರೆ ಮೇಡಮ್? ಕೇಳಿದ್ರೆ ಅವರು ಹೇಳ್ತಾರೆ ಯಾವುದು ಬಂದಿಲ್ಲ, ಬಂದಾಗ ಕೊಡ್ತೀವಿ, ಸೈಜ್ ಇಲ್ಲ, ಅದು ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಹರಾಜು ಬಟ್ಟೆಗಳನ್ನ ಹಾಕಿದ್ದಾರೆ, ಅವುಗಳನ್ನ ತೊಗೊಳ್ಬೇಕು. ಅದರಲ್ಲೂ ಸಮೇತ ಯಾವುದೂ ಇಲ್ಲ, ಎಲ್ಲ ಹಾಕಿರೋದ್ರಲ್ಲಿ ಎಲ್ಲ ಅರ್ಧೋಗಿದೆ, ಎಲ್ಲ ಇದಾಗಿದೆ. ನಮಗೀಗ ನಾವು ಬಂದಲ್ಲಿ ನಮಗೆ ಯಾವ ವಸ್ತುನೂ ಸಿಕ್ಕಿಲ್ಲ. ನಮ್ಮ ಮನೆಯಿಂದ ನಾವು ಹೊರಗೆ ಬರುವಾಗ ನಮಗೆ ಯಾವ ವಸ್ತು ನೀನು ಹಾಕಿದ ಬಟ್ಟೆಲೇ ಬಂದಿರೋ. ಇದು ನಾನು ಹಾಕ್ಕೊಂಡಿರೋದು ಸಮೇತ ನನ್ನ ತಂಗಿದ ಬಟ್ಟೆ. ಕೂಡಿಗೆಗೆ ಹೋಗಿದ್ದು ನಾವು 3 ದಿವಸ ಕೂಡಿಗೆಲಿದ್ದು. ನಮ್ಮದು ಚಾಮುಂಡೇಶ್ವರಿ ನಗರ, ಮಡಿಕೇರಿ. ಕೂಡಿಗೆಯಿಂದ ನಾವು 3 ದಿವಸ ಅಲ್ಲಿದ್ದು, ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದಿದ್ದು. ನಾವು ಇಲ್ಲಿಗೆ ಬಂದು ಗಂಜಿ ಕೇಂದ್ರ ಎಲ್ಲಿದೆ ಅಂತ ಹೇಳುವಾಗ ಆಟೋದವರು ನಮಗೆ ಇಲ್ಲಿ ಎಲ್ಲ ಕಡೆ 1-2-3 ಕಡೆ ಮಾಡಿದರೆ ಇಲ್ಲಿ ಬಂದು ನಾವು ಇಲ್ಲಿ ಬಂದು ಇಲ್ಲಿ ಯಾವ ಅಂಥ ಫೆಸಿಲಿಟಿಗಳೇನೂ ಇಲ್ಲ. ಊಟ ತಿಂಡಿಗೇನು ತೊಂದರೆ ಇಲ್ಲ. ಹಾಸ್ಪಿಟ್ಲದು ಫೆಸಿಲಿಟಿ ಇದೆ. ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋಗಿ ತಂದೆನೇ ಬಿಟ್ಟು ಅಸ್ತಮದ್ದು ಇದು ಮಾಡಿ ಮದ್ದು ಕೊಟ್ಟಿದ್ದಾರೆ. ತಾಯಿಗೂ ಅಷ್ಟೇ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಹೊಸದು ಅಂತೇಳಿ ಯಾವುದೂ ಇಲ್ಲ. ಈಗ ನೀವು ಇಲ್ಲಿ ಮಲಗ ಚಾಪೆ ಅವೆಲ್ಲ ಕೇಳಲ್ಲ ಮೇಡಮ್? ಚಾಪೆ ಎಲ್ಲ, ಒಂದು ಚಾಪೆ ಸಿಕ್ಕಿದೆ, ಒಂದು ಕಂಬಳಿ ಸಿಕ್ಕಿದೆ ಅಷ್ಟೇ. ಅದು ಈಗ ನಾವು ಎಲ್ಲ ಕಳ್ಕೊಂಡವರಿಗೆ ಇಲ್ಲಿ ಎಷ್ಟು ದಿವಸ ಅಂತ ಇರ್ಬೋದು? ಏನೋ ಒಂದು 1-2 ಚಾಪೆ ಇದೆ ಅಂತ ಹೇಳಿದರೆ ನಿಮಗೆ ಒಂದು ಕೊಟ್ಟಿದ್ದೀವಲ್ಲ, ಮತ್ತೆ ಬರಬೇಡಿ ಅಂತ ಹೇಳ್ತಾರೆ. ಇಲ್ಲದವರು ಇದ್ದಾರೆ, ಅವರಿಗೆ ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ. ಎಷ್ಟು ಇದೆಯೋ ಏನು ಕತೆ ಅಂತ ಗೊತ್ತಿಲ್ಲ. ಅಲ್ಲಿ ನಮಗೆ ಪೇಸ್ಟ್ ಎಲ್ಲ ಸಣ್ಣ ಪೇಸ್ಟ್ಗಳು ಮತ್ತು ಬ್ರಷ್ಗಳೆಲ್ಲ ಕೊಟ್ಟಿದ್ದಾರೆ. ಮತ್ತು ಒಂದು ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಕೇಳುವಾಗ ಯಾವುದು ಸೈಜ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಅಲ್ಲಿ ಹುಡುಕ್ಲಿಕ್ಕೆ ಕಷ್ಟ. ಮತ್ತೆ ಬನ್ನಿ, 5 ನಿಮಿಷ ಬಿಟ್ಟು ಬನ್ನಿ, 5 ನಿಮಿಷ ಬಿಟ್ಟ ಮೇಲೆ ಅರ್ಧ ಗಂಟೆ ಬಿಟ್ಟು ಬನ್ನಿ, ಮತ್ತೆ ಹೋಗೋಕೆ ಪದೇ ಯಾಕೆ ಬರ್ತೀರಿ, ಯಾಕೆ ತೊಂದರೆ ಕೊಡ್ತೀರಿ, ನಾವು ನಿಮ್ಮ ಸಹಾಯಕ್ಕೆ ನಿಂತಿರೋದು ಅಂತ ಹೇಳ್ತಾರೆ. ಸೊ ಇದಿಷ್ಟು ಅವಿನಾಶ್, ಇಲ್ಲಿನ ಒಂದು ಏನು ದಿನನಿತ್ಯದ ಊಟ ಉಪಚಾರಗಳಿಗೆ ಹೊರತುಪಡಿಸಿ ಬೇರೆ ಸೌಕರ್ಯಗಳಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ, ಅವನ್ನ ಸರಿಪಡಿಸಬೇಕು. ನಾವು ಹೋದ ಸಂದರ್ಭದಲ್ಲಿ ಸಾಕಷ್ಟು ಉದ್ದಟತನವನ್ನು ಪ್ರದರ್ಶನ ಮಾಡ್ತಾರೆ ಅಂತ ಇಲ್ಲಿನ ಒಂದು ನಿರಾಶ್ರಿತರು ತಿಳಿಸ್ತಿದ್ದಾರೆ. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ಲೋಕೇಶ್. ಇನ್ನು ಕೊಡಗಿನ ಕೂಗಿಗೆ ಸ್ಯಾಂಡಲ್ವುಡ್ ಕೂಡ ಸ್ಪಂದಿಸ್ತಾ ಇದೆ. ಒಬ್ಬರೇ ನಟರು ನಟಿಯರೆಲ್ಲರೂ ಕೂಡ ಮಹಾಮಳೆಗೆ ತತ್ತರಿಸಿದವರಿಗೆ ಚಿತ್ರರಂಗದ ದಿಗ್ಗಜರು ಈಗ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ. ಸಂತ್ರಸ್ತರಿಗೆ ನಟ ಶಿವರಾಜ್ ಕುಮಾರ್ ಈಗ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ಕೈಲಾದಷ್ಟು ತಾವು ಸಹಾಯವನ್ನ ಮಾಡಿದ್ದೀವಿ ಅಂತ ಪುನೀತ್ ಅವರು ಕೂಡ ಹೇಳಿದ್ದಾರೆ. ಮೊದಲಿನ ಕೊಡಗನ್ನ ವಾಪಸ್ ಕಟ್ಟಿಕೊಡುವ ಪ್ರಯತ್ನ ಆಗಬೇಕು ಅಂತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಉಪೇಂದ್ರ ಅವರು ಕೂಡ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಂದು ವಿಡಿಯೋ ಮೂಲಕ ಎಲ್ಲರನ್ನ ಕೂಡ ಮನವಿ ಮಾಡಿದ್ದಾರೆ. ಜೊತೆಗೆ ಅವರು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಆಕ್ಚುಲಿ ಆಗಿ. ಯಾಕಂದ್ರೆ ಇವಾಗ ಏನಾಗ್ತಿದೆ, ಈ ಕಂಡ ಕರ್ನಾಟಕ ಆಗಬಾರ್ದು, ಅಖಂಡ ಕರ್ನಾಟಕ ಆಗ್ಬೇಕನ್ನೋದೇ ಒಂದಿದೆ. ಯಾಕಂದ್ರೆ ಇವಾಗ ಏನಾಗ್ತದೆ, ಒಂದೊಂದು ಸ್ಮಾಲ್ ಪ್ರಾಬ್ಲಮ್ ತಗೊಂಡಾಗ ಅವ್ರು ನಮಗೆ ಸಪೋರ್ಟ್ ಮಾಡಲ್ಲ, ಇವ್ರು ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಕಂಪ್ಲೇಂಟ್ಸ್ ಇದೆ. ಅದು ಆಗೋದು ಬೇಡ ಅಂತ ನಮ್ಮ ದೃಷ್ಟಿ. ಕರ್ನಾಟಕ ಒಂದೇ, ಅದು ಮಂಗಳೂರಾಗಲಿ, ಕೊಡಗು ಆಗಲಿ, ಇಲ್ಲ ಈ ಕಡೆ ಹುಬ್ಳಿ ಆಗಲಿ, ಎಲ್ಲ ಒಂದೇನೆ. ಸೊ ಯಾರದೇ ಪ್ರಾಬ್ಲಮ್ ಬಂದಾಗಲೂ ಸ್ಪಂದಿಸ್ಬೇಕಾದ ಎಲ್ಲರೂ ಜವಾಬ್ದಾರಿ ಅದು. ನನ್ನ ಪ್ರಕಾರ ಈ ನ್ಯಾಚುರಲ್ ಡಿಸಾಸ್ಟರ್ಸ್ಗೆ ಒಂದು ಮಿನಿಸ್ಟ್ರಿ ಇರಬೇಕು. ಅವರು ವೆಲ್ ಎಕ್ವಿಪ್ಡ್ ಆಗಿರಬೇಕು. ನಾಳೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಅವ್ರಿಗೆ ಅಷ್ಟು ಕೆಪಾಸಿಟಿ ಇರಬೇಕು. ಅವ್ರು ಇದಾರಪ್ಪ ನಂಬಿಕೆ ಬರಬೇಕು. ಇವಾಗ ಏನಂದರೆ ಎಲ್ಲ ನಾವೇ ಕೈಗೆ ತೊಗೊತಿದ್ದೀವಿ, ನಾವೇ ಜನಗಳೇ ಹೋಗ್ತಾ ಇದ್ದೀವಿ, ತಪ್ಪಲ್ಲ. ಬಟ್ ಗೌರ್ಮೆಂಟ್ ಮಾಡೋದು ಮುಖ್ಯ, ಅವ್ರ ಕಡೆಯಿಂದ ಬರಬೇಕು, ಆ ಸಿಸ್ಟಮ್ಯಾಟಿಕ್ ಇರಬೇಕು. ನಾನು ಹೇಳಿದೆ ಖಂಡಿತ ನೋಡೋಣ. ಇವಾಗ ನಾನೇನು ಮಾಡಬೇಕು, ತುಂಬ ಜನ ಅನ್ಕೊಂತಾರೆ ಏನು ಉಪೇಂದ್ರ ಅವರೇನೋ ಯಾಕೆ ಏನೋ ಪಾಲಿಟಿಕ್ಸ್ ಬರ್ಕೊಳ್ಳೋ ಇದೆಲ್ಲ ಮಾಡಬೇಕು ಅಂತ. ಅದೇ ಆ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅದೇ ನಾನು ಟ್ರೈ ಮಾಡ್ತಾ ಇರೋದು. ಊಟ ತಿಂಡಿ ಕಳಿಸೋದು ಇದ್ದೇ ಅದು ಟೆಂಪ್ರವರಿ ಸೊಲ್ಯೂಷನ್ಸ್. ಈ ಟೆಂಪ್ರವರಿ ಸೊಲ್ಯೂಷನ್ ಅಲ್ಲದೆ ಫ್ಯೂಚರ್ ಸೊಲ್ಯೂಷನ್ ಏನು, ಒಂದು ಕೂರ್ನ ರೀಬಿಲ್ಡ್ ಮಾಡೋದು ಹೇಗೆ, ಆ ಸಂತೋಷನ ಮತ್ತೆ ವಾಪಸ್ ತಂದು ಕೊಡೋದು ಹೇಗೆ ಆ ಕುಟುಂಬಗಳಿಗಾಗಲಿ ಅಲ್ಲಿರೋ ಜನಗಳಿಗಾಗಿ, ಅದನ್ನು ದೊಡ್ಡದಾಗಿ ಎಲ್ಲರೂ ಸೇರಿಕೊಂಡು ಸಿನಿಮಾ ಇಂಡಸ್ಟ್ರಿ ಆಗಲಿ ಇಲ್ಲ ಜನ ಆಗಲಿ ಎಲ್ಲರೂ, ಈಗ ಬರೀ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲರೂ ಸೇರ್ಬೇಕಾಗಿದೆ. ಬಟ್ ಒಂದೊಂದು ಭಾಗವಾಗಿ ಡಿವೈಡ್ ಮಾಡಿಕೊಂಡು ಅದನ್ನೊಂದು ಬ್ರಾಡ್ ಮೈಂಡೆಡ್ ಆಗಿ ದೊಡ್ಡದಾಗಿ ಯೋಚನೆ ಮಾಡೋವಂಥ ಒಂದು ಡಿಸಿಷನ್ಸ್ ತಗೋಬೇಕಾಗಿದೆ. ಆ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಆ ಪ್ರೆಸಿಡೆಂಟ್ಗಳು ಚೇಂಬರ್ ಅವ್ರುಗಳು ಡಿಸೈಡ್ ಮಾಡ್ಕೊರೋದು ಎಲ್ಲರನ್ನೂ ಒಂದು ಬ್ರಾಡ್ ಮೈಂಡ್ ದೊಡ್ಡದಾಗಿ ಮಾಡೋದು ಆಗಬಾರ್ದಾಗಿರೋದು ಆಗಿದೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ, ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಮಾಡಿದ್ದೀನಿ. ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ. ಎಲ್ಲರಲ್ಲೂ ದೇವರಲ್ಲಿ ಬೇಡ, ಆದಷ್ಟು ಬೇಗ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಇನ್ನು ಪ್ರಕೃತಿಯ ಮುನಿಸಿಗೆ ಕೇರಳ ತತ್ತರಿಸಿ ಹೋಗಿದೆ. ನಮ್ಮ ಕೊಡಗಿನ ಸ್ಥಿತಿ ಕೂಡ ಹೇಳತಿರದಂತಾಗಿರೋದು. ಈಗ ಈ ಎರಡೂ ಪ್ರವಾಹ ಸಂತ್ರಸ್ತ ಪ್ರದೇಶಗಳನ್ನ ನೋಡಿದವರ ಕಣ್ಣುಗಳಲ್ಲಿ ದುಃಖ ತಡೆಯೋಕ್ಕಾಗ್ತಿಲ್ಲ. ಆದ್ರೆ ನಮ್ಮದೇ ಕರ್ನಾಟಕದ ಕೊಡಗಿಗೂ ಕೂಡ ಹತ್ತಿರವಾಗಿರುವಂತಹ, ಕೇರಳಕ್ಕೂ ಸಮೀಪ ಇರುವಂತಹ ಒಂದು ಪ್ರದೇಶವೊಂದು ಅಕ್ಷರಶಃ ದ್ವೀಪದಂತಾಗಿದೆ. ಈ ಪ್ರದೇಶ ಸರ್ಕಾರದ ಕಣ್ಣಿಗೂ ಕಾಣ್ತಿಲ್ಲ, ಅಧಿಕಾರಿಗಳಿಗೂ ಕೂಡ ಇತ್ತ ಗಮನ ಹರಿಸುವಷ್ಟು ಕೂಡ ಅವರಿಗೆ ಪುರ್ಸೋತಿಲ್ಲ.
ಈ ಭಯಾನಕ ದೃಶ್ಯ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ 5 ಹಾಡಿಗಳ ದುಸ್ಥಿತಿ. ಆದಿವಾಸಿಗಳ 5 ಹಾಡಿಗಳ ಜನ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅದರಲ್ಲೂ ಕೇರಳ ಗಡಿಯಂಚಿನಲ್ಲಿರೋ ಆನೆಮಾಳ ಹಾಡಿಯಂತೂ ಕಳೆದೊಂದು ವಾರದಿಂದ ನೀರಲ್ಲಿ ಮುಳುಗಿ ಅಕ್ಷರಶಃ ದ್ವೀಪದಂತಾಗಿದೆ. ಹಾಡಿ ಜನ ತುತ್ತು ಅನ್ನಕ್ಕೂ ಪರದಾಡ್ತಿದ್ದಾರೆ. ಕಾಲ ಕೆಳಗೆ ನೀರಿದ್ರೂ ಕುಡಿಯೋಕೆ ತೊಟ್ಟು ನೀರಿಗಾಗಿ ಪರದಾಡ್ತಿದ್ದಾರೆ. ನಾವು ಹೆಂಗೆ ಸತ್ತಿದಾನ ಬದುಕಿದಾನ ಅವರು ಒಟ್ಟಿಗೆ ನೋಡಿಲ್ಲ. ನೀರು ಹತ್ತಿ ಕೂತಿರೋದೆಲ್ಲ ಜಲ ದಾಟೋದು వచ్చి ಮನೆಯೆಲ್ಲ ಕಷ್ಟ ಬಿದ್ದಾಯ್ತು. ಈ ಹಾಡಿಯ ಮನ ಕಲಕುವ ಸುದ್ದಿಯನ್ನು ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ಕವರ್ ಮಾಡಿದೆ. ಆದಿವಾಸಿಗಳ ಹಾಡಿಗಳಿಗೆ ಹೋಗಿ ಅಲ್ಲಿನ ಅಮಾಯಕ ಜನರ ಪರದಾಟವನ್ನ ವರದಿ ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದೆ. ಬಂದಿತ್ತಲ್ಲ, ಹೆಂಗಿತ್ತು ಪರಿಸ್ಥಿತಿ? ಎಲ್ಲ ನೀರಲ್ಲಿ ನೀರು ತುಂಬಿಕೊಂಡು ಊಟ ತಿಂಡಿ ಎಲ್ಲ ನಾವೇನ ಮಾಡೋದು, ಹಸ್ಕೊಂಡು ಹಂಗೆ ತಾನೆ ಮನ್ಗದು ಹಸ್ಕೊಂಡೆ. ಭಾರಿ ಸಮಸ್ಯೆ ಇದೆ. ಯಾಕಂದ್ರೆ ಫಾರೆಸ್ಟ್ನವರು ಮನೆ ಆಗಿದೆ ಅಂದ್ರೆ ಸುಮ್ಮನೆ ಕೊಟ್ಟು ಆರ್ಡರ್ ಕೊಟ್ಟರು ಸಮೇತ ಇವರು ಕಟ್ಟಕ್ಕೆ ಬಿಡಲ್ಲ. ಆದಿವಾಸಿಗಳು ಇಷ್ಟೊಂದು ಸಂಕಷ್ಟದಲ್ಲಿ ಪರದಾಡ್ತಾ ಜೀವನ ತಳ್ತಾ ಇರೋದ್ರ ಬಗ್ಗೆ ಯಾವೊಬ್ಬ ಅಧಿಕಾರಿಯೂ ತಲೆ ಕೆಡಿಸಿಕೊಂಡಿಲ್ಲ. ಕೆರೆ ಹಾಡಿ ಮುಂತಾದ ಕಡೆ ಕಾಡು ಜನರ ಮನೆಗಳು ಕುಸಿದು ಬಿದ್ದಿವೆ. ಆದರೆ ಯಾವ ಅಧಿಕಾರಿಯೂ ಇತ್ತ ತಲೆ ಎತ್ತಿ ನೋಡ್ತಾ ಇಲ್ಲ. ಹಾಡಿ ಜನರ ಸಂಕಷ್ಟದ ಬಗ್ಗೆ ನ್ಯೂಸ್ 18 ಕನ್ನಡ ಹಿರಿಯ ಸಂಪಾದಕ ಅನಂತ ಚಿನಿವಾರರ ಬೂತ್ ಕನ್ನಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆದಿವಾಸಿ ಮುಖಂಡ ಶೈಲೇಂದ್ರ ಸರ್ಕಾರದ ಅಸಡ್ಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅವರು ಕಡೆಯವರು ಯಾರು ಈ ಕಾರ್ಯಕ್ರಮ ನೋಡ್ತಿದ್ರೆ ಅಥವಾ ಅವರೇ ಈ ಕಾರ್ಯಕ್ರಮ ನೋಡ್ತಿದ್ರೆ ದಯವಿಟ್ಟು ಸಾರ್ ಒಂದ್ಸಲ ಅಲ್ಲಿಗೆ ಹೋಗಿ ಬನ್ನಿ. ನೀವು ಕೊಡಗಿಗೆ ವೈಮಾನಿಕ ಸಮೀಕ್ಷೆ ಮಾಡ್ಕೊಂಡು ಬಂದ್ರಲ್ಲ, ಹಾಗೆ ಇಲ್ಲಿಗೆ ಅಟ್ಲೀಸ್ಟ್ ಕಾರ್ನಲ್ಲಾರು ಹೋಗ್ಬಿಟ್ಟು ಒಂದು ಸಮೀಕ್ಷೆ ಮಾಡ್ಕೊಂಡು ಬನ್ನಿ. ಅವರ ಪರಿಸ್ಥಿತಿ ತಿಳ್ಕೊಳ್ಳಿ. ದೇ ಆರ್ ಅಮಂಗ್ಸ್ಟ್ ಅಸ್, ದೇ ಆರ್ ಅವರ್ ಪೀಪಲ್, ಸೇವ್ ದೆಮ್. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಈಗ ನೆರೆಯ ಸಂದರ್ಭದಲ್ಲಿ ಬೇರೆ ಸಮುದಾಯವನ್ನ ಆಲೋಚನೆ ಮಾಡ್ತಾರೆ ಬಿಟ್ರೆ, ಆದಿವಾಸಿಗಳ ಸಂದರ್ಭದಲ್ಲಿ ಎಲ್ಲೂ ಕೂಡ ನೆರೆಯ ಸಂದರ್ಭದಲ್ಲಿ ಏನು ಒಂದು ಸಹಕಾರವನ್ನು ನೀಡಿರ್ತಕ್ಕಂಥ ನಿರ್ದೇಶನ ಇಲ್ಲ. ಇವತ್ತು ಕೂಡ ಹಸಿವಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಕೂಡ ಯಾವುದೇ ಆಹಾರವನ್ನ ಆ ಬುಡಕಟ್ಟು ಸಮುದಾಯಕ್ಕೆ ವಿಶೇಷವಾಗಿ ನೆರೆಯ ಸಂದರ್ಭದಲ್ಲಿ ಸಹಾಯ ಹಸ್ತ ಬಂದವರು ಒಬ್ರು ಇಲ್ಲ ಸರ್ ಇವತ್ತು ಕೂಡ. ಕೇರಳದಲ್ಲಿರೋರು ಮನುಷ್ಯರೇ, ಕೊಡಗಿನಲ್ಲಿರೋರು ಮನುಷ್ಯರೇ, ಎಚ್ಡಿ ಕೋಟೆಯ ಈ ಹಾಡಿಯಲ್ಲಿರೋ ಆದಿವಾಸಿಗಳು ಮನುಷ್ಯರೇ. ಕೇರಳ ಕೊಡಗಿನ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇರೋ ನಾವು ನೀವು ಈ ಆದಿವಾಸಿಗಳ ಸಹಾಯಕ್ಕೂ ಧಾವಿಸಬೇಕಾಗಿದೆ. ನೆರೆಯ ನೀರಲ್ಲಿ ಆದಿವಾಸಿಗಳು ಮುಳುಗಿ ಹೋಗದಂತೆ ಕಾಪಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಈ ಹಾಡಿಗಳು ಏನಿಗೆ ನೀವು ನೋಡಿದ್ರಿ, ಆ ಒಂದು ವರದಿಯನ್ನ ನ್ಯೂಸ್ 18 ಮಾಡಿದ ಕೂಡಲೇ ಸಿಎಂ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ವರದಿ ಬಂದ ತಕ್ಷಣ ಸಿಎಂ ಅವರು ಕುಮಾರಸ್ವಾಮಿ ಅವರು ಈಗ ಮೈಸೂರು ಡಿಸಿ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ. ಇವತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಸಿಎಂ ಅವರು ಸೂಚನೆ ಕೊಟ್ಟಿರೋದು. ಜನರಿಗೆ ಅಲ್ಲಿ ಏನೇನು ವ್ಯವಸ್ಥೆ ಬೇಕು, ಪರಿಹಾರ ಬೇಕು, ಎಲ್ಲವೂ ಕೂಡ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ಗ್ರೌಂಡ್ ರಿಪೋರ್ಟ್ನ ಒಂದು ಇಂಪ್ಯಾಕ್ಟ್ ಆಗಿದೆ. ಇನ್ನು ಇಷ್ಟೆಲ್ಲ ಅವಾಂತರಗಳಾಗ್ತಿದೆ, ಪ್ರಕೃತಿ ವಿಕೋಪ ಆಗ್ತಿದೆ. ಆದರೆ ಕೊಡಗಿನ ಇಂದಿನ ಒಂದು ಸ್ಥಿತಿ ಇದೆಯಲ್ಲ, ಅದಕ್ಕೆ ಏನ್ ಕಾರಣ, ಯಾರು ಕಾರಣ ಅಂತ ಹುಡ್ಕೋಕ್ ಹೋದ್ರೆ ನಮಗೆ ನಾವೇ ಖಳನಾಯಕರಾಗ್ತೀವಿ. ಅಭಿವೃದ್ಧಿ ಹೆಸರಲ್ಲಿ ಆಗ್ತಿರುವಂತಹ ಲೂಟಿ, ಪ್ರವಾಸೋದ್ಯಮ ಹೆಸರಲ್ಲಿ ಆಗ್ತಿರುವಂತಹ ಪ್ರಕೃತಿ ಮೇಲಿನ ಎಲ್ಲ ಒಂದು ಬಲಾತ್ಕಾರಗಳು, ಇದಕ್ಕೂ ಕೂಡ ಮಿಗಿಲಾಗಿ ಟಿಂಬರ್ ಮಾಫಿಯಾ, ಇದಕ್ಕೆಲ್ಲ ಮೂಲ ಕಾರಣ ಅನ್ನೋದು ಬಹಿರಂಗವಾದಂತಹ ಒಂದು ಸತ್ಯ. ಅದು ಕೇಂದ್ರ ಅರಣ್ಯ ಇಲಾಖೆ ಭಯಾನಕ ವರದಿಯೊಂದನ್ನು ಹೊರಹಾಕಿದೆ. ಆ ಪ್ರಕಾರ ಕೊಡಗಿನಲ್ಲಿ ಅರಣ್ಯ ಪ್ರದೇಶ ಕುಗ್ಗುತ್ತಿದೆ. ಕೊಡಗು ಶಿವಮೊಗ್ಗ ಅರಣ್ಯ ಪ್ರದೇಶದಲ್ಲಿ ಇಳಿಮುಖವಾಗ್ತಿದ್ದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ಹೆಚ್ಚಳವಾಗಿದೆ. 2015ರಲ್ಲಿನ ಅರಣ್ಯಕ್ಕೆ ಹೋಲಿಸಿದರೆ 2018ರಲ್ಲಿ ಹೆಚ್ಚಳವಾಗಿದೆ. 2015ರಲ್ಲಿ 36,421 ಚದರ ಕಿಲೋಮೀಟರ್ ಅರಣ್ಯ ಇತ್ತು. ಈಗ 37,550 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ವ್ಯಾಪ್ತಿಯಾಗಿದೆ. ಕೊಡಗು ಜಿಲ್ಲೆಯೊಂದರಲ್ಲೇ 102 ಚದರ ಕಿಲೋಮೀಟರ್ ಅರಣ್ಯ ನಾಶವಾಗಿದೆ. 70% ಕಾಡಿನ ಮರಗಳೇ ಇರುವ ಅರಣ್ಯ ನಾಶವಾಗಿದೆ. ಶಿವಮೊಗ್ಗದಲ್ಲೂ ಅರಣ್ಯ ಪ್ರದೇಶ ಇಳಿಮುಖವಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರಿನಲ್ಲಿ ಅರಣ್ಯ ಅಭಿವೃದ್ಧಿಯಾಗಿದ್ದು, ಚಿಕ್ಕಮಗಳೂರಿನಲ್ಲಿ 560 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಹೆಚ್ಚಳವಾಗಿದೆ. ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಜಿಲ್ಲೆಯಲ್ಲಿ 200 ಚದರ ಕಿಲೋಮೀಟರ್ ಅರಣ್ಯ ಹೆಚ್ಚಳವಾಗಿದೆ. ಸರ್ಕಾರಗಳು ಹೇಳೋ ಹಾಗೆ ಎಲ್ಲವೂ ಕಾಡಲ್ಲ, ನೆಡು ತೋಪುಗಳನ್ನೆಲ್ಲ ಕಾಡು ಅನ್ನೋದು ಸರಿಯಲ್ಲ ಅಂತಾರೆ ತಜ್ಞರು. ಅರಣ್ಯ ಅಂತ ಹೇಳಿದರೆ ನಾನು ನೋಡಿದ ಮಟ್ಟಿಗೆ ನೆಡುತೋಪುಗಳನ್ನು ಅರಣ್ಯ ಅಂತೇಳಿ ನಕ್ಷೆಯಲ್ಲಿ
ಹೆಚ್ಚು ವಿಶಾಲವಾಗಿ ಪ್ರದೇಶ ಇರಬಹುದು, ಅಥವಾ ಅರಣ್ಯ ಇಲಾಖೆಯವರು ಗುರುತು ಮಾಡಿದಂಥ ಪ್ರದೇಶ ಇರಬಹುದು. ಸೋಷಿಯಲ್ ಫಾರೆಸ್ಟ್ ಒಳಗೆ ಇರತಕ್ಕಂಥ ಅರಣ್ಯ ನಿಜವಾಗಿ ಅದು ಅರಣ್ಯ ಅಂತ ಹೇಳಿಸ್ಕೊಳ್ತದೋ ಅಂತ ನನಗನ್ನಿಸ್ತದೆ. ಅರಣ್ಯ ಪ್ರದೇಶ ಸರ್ಕಾರ ಗುರುತು ಮಾಡಿದ ಪ್ರದೇಶ ಅಂತ ಮಾತ್ರ ಕರಿಬಹುದು. ಬೇಕಾದಷ್ಟು ಆ ಕಾಲದಲ್ಲಿದ್ದಂಥ ಆ ಬೃಹದಾಕಾರದ ಮರಗಳು ಇವತ್ತು ಅಂಥ ಮರಗಳು ಎಲ್ಲೂ ಕಾಣಸಿಕ್ಕುವುದಿಲ್ಲ. ದೇವರ ಕಾಡುಗಳು ಅಲ್ಲೋ ಇಲ್ಲೋ ಸ್ವಲ್ಪ ದೇವರ ಕಾಡುಗಳು ಕಂಡು ಬರ್ತವೆ. ಅದು ಬಹಳ ಲಿಮಿಟೆಡ್, ಸ್ವಲ್ಪ ಪ್ರದೇಶ ಮಾತ್ರ ಇದೆ. ಎಲ್ಲೋ ಕೆಲವು ದೇವರ ಕಾಡುಗಳು 100-200 ಎಕರೆಯಷ್ಟು ಉಳ್ಕೊಂಡಿವೆ. ಕಾಡನ್ನೆಲ್ಲ ಕಡಿದು ಬಳಸಿಕೊಳ್ಳೋದು ಕೂಡ ಇಂಥ ದುರಂತಗಳಿಗೆ ಕಾರಣ. ಇದಕ್ಕೆ ನಮ್ಮಲ್ಲಿ ಹೆಚ್ಚು ಪಾಪ್ಯುಲೇಷನ್ ಆಗಿರೋದು ಒಂದು ಸಮಸ್ಯೆ. ಪಾಪ್ಯುಲೇಷನ್ ಆದಮೇಲೆ ಏನಾಗುತ್ತೆ, ಅವರಿಗೆಲ್ಲ ನೀಡ್ಸ್ ಬೇಕಾಗುತ್ತೆ. ನೀರು ಬೇಕು, ಮನೆ ಬೇಕು, ರಸ್ತೆ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇದೆಲ್ಲ ಕೂಡ ಜೊತೆಗೆ ಮಾಡಬೇಕಾಗುತ್ತೆ. ಆದರೆ ಇದನ್ನೆಲ್ಲ ಮಾಡುವಾಗ ನಾವು ಏನೆಲ್ಲ ಕಳ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಆಲೋಚನೆ ಮಾಡಿ, ಕಾಡು ಮತ್ತೆ ನಾಡು ನಮಗೆ ಇರೋದು ಅಂತ ಆಲೋಚನೆ ಮಾಡಿ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಇದು ಮಾಡಬೇಕಾಗುತ್ತೆ. ಕೊಡಗಿನ ಜನ ಹಲವು ತ್ಯಾಗ ಮಾಡಿದ್ದಾರೆ. ಇದೀಗ ಅವರೇ ಸಂಕಷ್ಟ ಎದುರಿಸ್ತಿರೋದು ವಿಪರ್ಯಾಸ. ಇದು ಮ್ಯಾನ್ ಮೇಡ್ ಅಂತ ಆಲ್ರೆಡಿ ಎಲ್ಲ ಒಪ್ಕೊಂಡಿದ್ದಾರೆ. ಯಾರು ಅದ್ರ ಬಗ್ಗೆ ಕ್ವಶನ್ ಮಾಡಿಲ್ಲ. ಅದನ್ನ ಯಾರು ಮಾಡಿದ್ರೋ ಅವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರು ಯಾರು ಮಾಡಿದಾರೋ ಹಿಂದ್ಗಡೆ ಅವ್ರು ಸ್ಥಳೀಯವಾಗಿರೋರು ಅದು ದೇವರ ಕಾಡು ನೋಡ್ಕೊಂಡು ಬೆಳೆದಂತವ್ರು ನೋಡಿ. ಅವರು ಇವತ್ತು ನಾವು ಮಾಡಿರೋ ಇದು ಅಚಾತುರ್ಯಕ್ಕೆ ಅವ್ರು ಅನುಭವಿಸ್ತಾ ಇದ್ದಾರೆ. ಅವರು ಕೂರ್ಗವ್ರು ನಮ್ಮ ಹತ್ರ ಏನೂ ಕೇಳಿಲ್ಲ. ಅವ್ರು ಕೂಡ ನೀರು ಕುಡಿದಿರ ನಮಗ್ ಕೊಟ್ಟು ಇವತ್ತು ನಾವು ಕೂಡ ಅವ್ರಿಗೆ ತೊಂದರೆ ಮಾಡೋ ಅಷ್ಟು ಅಸಹ್ಯ ಆಗಿದೆ. ಅಂದ್ರೆ ಎಲ್ಲಿಗೆ ತಲುಪಿದೆ ಸಿವಿಲೈಸೇಷನ್ ಅದು ಒಂದಂದ್ರೆ ಕ್ಲಿಯರ್ ಆಗಿ ಟಿಂಬರ್ ಮಾಫಿಯಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಹೌದು, ಎಲ್ಲ ಪಾರ್ಟಿಯವರು ಇದ್ದಾರೆ. ಎಲ್ಲ ಪಾರ್ಟಿ ಎಲ್ರಿಗೂ ಆ ಕಾಡು ನಾಶ ಆಗ್ಬೇಕು, ಜನ ಉಳಿಬೇಕು ಅಂತ ಹೇಳ್ತಾರೆ. ಏನ್ ಗೊತ್ತಾ, ಹೆಂಗೆ ಅಂತ ಕಾಡು ನಾಶ ಆಗ್ಬೇಕಂತ ಜನ ಉಳಿಬೇಕು. ಅರಣ್ಯದ ಪರಿಕಲ್ಪನೆಯೇ ಬೇರೆ, ಅರಣ್ಯ ಇಲಾಖೆ ಅಧಿಕಾರಿಗಳ ಕಲ್ಪನೆಯೇ ಬೇರೆ. ಹಾಗಾಗಿ ಕಾಡನ್ನು ಬೆಳೆಸಿ ಉಳಿಸಿದಾಗ ಮಾತ್ರ ಅರಣ್ಯ ಉಳಿಯೋದು, ಅರಣ್ಯ ಉಳಿದಾಗ ಮಾತ್ರ ಇಂಥ ಘೋರತೆ ನಿಲ್ಲೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ನಿಮ್ಗಾಗಿ. ಕೊಡಗಿನ ಒಂದು ಕಥೆಯನ್ನ ಕೇಳಿದ್ರೆ, ಅದು ಕೇರಳದ ಕಥೆಗಳನ್ನ ಕೇಳಿದ್ರೆ ನಿಜಕ್ಕೂ ಭಯ ಆಗುತ್ತೆ. ಅಲ್ಲಿನ ಅಂಕಿಅಂಶಗಳು ಯಾವ ರೀತಿಯಾಗಿದೆ ಅಂತ. ಭಾರಿ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಅಲ್ಲಿ. ಜೊತೆಗೆ ಕೇಂದ್ರ ಸರ್ಕಾರ ಈಗಾಗಲೇ 600 ಕೋಟಿ ಅನುದಾನವನ್ನು ಕೂಡ ಘೋಷಣೆ ಮಾಡಿದೆ. 10,28,000 ಜನರನ್ನ ಈಗ ಸ್ಥಳಾಂತರ ಮಾಡಿದ್ದು, 1 ಲಕ್ಷಕ್ಕೂ ಅಧಿಕ ಮಕ್ಕಳು ಈಗ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ. 3,574 ನಿರಾಶ್ರಿತ ಕೇಂದ್ರಗಳಿದ್ದಾವೆ. ಆಗಸ್ಟ್ 8 ತನಕ ಒಟ್ಟು 223 ಮಂದಿಯಲ್ಲಿ ಅಸುನೀಗಿದ್ದಾರೆ. ಇನ್ನು ಕೇರಳ ಸರ್ಕಾರದ ಪರಿಹಾರ ನಿಧಿಗೆ ದೇಶ ವಿದೇಶಗಳಿಂದ ಹಣದ ಹೊಳೆ ಹರಿದು ಬರ್ತಾ ಇದೆ. ಮಾಲ್ಡೀವ್ ಸರ್ಕಾರ 50,000 ಅಮೆರಿಕನ್ ಡಾಲರ್ ನೆರವು ಘೋಷಣೆ ಮಾಡಿದೆ. ಇನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಸೇರಿ ಎಲ್ಲ ನ್ಯಾಯಮೂರ್ತಿಗಳು ಕೂಡ ತಲಾ 25,000 ರೂಪಾಯಿಗಳನ್ನು ಕೇರಳದ ಪ್ರವಾಹ ಸಂತ್ರಸ್ತರಿಗೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಕೇವಲ ಕೇರಳ ಕೊಡಗು ಮಾತ್ರವಲ್ಲ, ಆಂಧ್ರ ಪ್ರದೇಶದಲ್ಲಿ ಈಗ ಭಾರಿ ಮಳೆ ಬೀಳ್ತಾ ಇದೆ. ಒಂದು ರೀತಿಯಾಗಿ ದಕ್ಷಿಣ ಒಂದು ಭಾರತದ ಎಲ್ಲಾ ಕಡೆ ಕೂಡ ಈಗ ಜಲಪ್ರವಾಹ ಅಂತ ಹೇಳ್ಬೋದು. ಪಶ್ಚಿಮ ಗೋದಾವರಿ, ಕೃಷ್ಣಾ ಜಿಲ್ಲೆ, ವಿಶಾಖಪಟ್ಟಣಂ, ಅದೇ ರೀತಿಯಾಗಿ ವಿಜಯನಗರದ ಕೆಲವೆಡೆ ಭಾರಿ ಮಳೆ ಆಗ್ತಿದೆ. ಅದೇ ರೀತಿಯಾಗಿ ಮುಂದಿನ 48 ಗಂಟೆಗಳಲ್ಲಿ ಆಂಧ್ರ ಪ್ರದೇಶ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲೆಡೆ ಗುಡುಗು ಮತ್ತು ಮಿಂಚಿನಿಂದ ಮಳೆ ಸುರಿಯೋದಕ್ಕೆ ಆರಂಭವಾಗಿದೆ. ಭಾರಿ ಮಳೆಯಿಂದಾಗಿ ಹವಾಮಾನ ಇಲಾಖೆ ಈಗ ಮುನ್ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಆಂಧ್ರ ಕರಾವಳಿ ಪ್ರದೇಶದಲ್ಲಿ ಸುಮಾರು 24 ಗಂಟೆಗಳಿಂದ ಸಾಕಷ್ಟು ಮಳೆ ಆಗ್ತಾ ಇದ್ದು, ಪಶ್ಚಿಮ ಬಂಗಾಳ ಕಡಿಮೆ, ಈಗ ಅಲ್ಲಿ ಮಾರುತ ಜೋರಾಗಿದೆ ಅಂತ ಹೇಳಲಾಗ್ತದೆ. ಮಳೆ ಕಡಿಮೆ ಆಗಿದೆ, ಆದರೆ ಇನ್ನೂ ಕೂಡ ಗಾಳಿ ಸಾಕಷ್ಟು ಬೀಸ್ತಾ ಇದೆ ಅಂತ. ದಕ್ಷಿಣ ಭಾರತದಲ್ಲಿ ಸುರಿತಿರುವಂತಹ ಭಾರಿ ಮಳೆಯನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ಆಂಧ್ರ ಪ್ರದೇಶ ಸಿಎಂ ಈಗಾಗಲೇ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇನ್ನು ಛತ್ತೀಸ್ಗಢ, ಅಲ್ಲೂ ಕೂಡ ಸುಕ್ಮಾ ಜಿಲ್ಲೆಯಲ್ಲೂ ಕೂಡ ಸಣ್ಣ ಮಟ್ಟದ ಪ್ರವಾಹ ಉಂಟಾಗಿದೆ. ಛತ್ತೀಸ್ಗಢದಲ್ಲಿ ಸುರಿತಿರುವಂತಹ ಭಾರೀ ಮಳೆಯಿಂದಾಗಿ ಸಣ್ಣ ಪ್ರವಾಹ ಉಂಟಾಗಿರೋದು. ಇನ್ನು ಹಲವು ಸೇತುವೆಗಳು ಅಲ್ಲಿ ಮುಳುಗಿದಾವೆ. ಜೊತೆಗೆ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಗ್ರಾಮೀಣ ಭಾಗದ ರಸ್ತೆಗಳು ಹಳ್ಳದಂತಾಗಿ ನೀರು ತುಂಬಿದ್ದು ವಾಹನ ಸಂಚಾರ ಅಲ್ಲಿ ದುಸ್ತರವಾಗಿದೆ. ಇನ್ನು ನದಿಗಳು ತುಂಬಿ ಹರಿತಿದ್ದಾವೆ. ನಿರಂತರ ಮಳೆಯಿಂದ ಅಪಾಯದ ಮಟ್ಟ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದು ಮಾತಿದೆ. ಕೇರಳ ಮತ್ತು ಕೊಡಗಿನಲ್ಲಿ ಉಂಟಾದಂಥ ಪ್ರವಾಹದ ಹಿನ್ನೆಲೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯ ನಿವಾಸಿಗಳು ಕೂಡ ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಒಂದು ಆಕ್ಸಿಡೆಂಟ್ ಅನ್ನು ನೀವು ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ವಿಶ್ವಶಾಂತಿ ಆಶ್ರಮ ನೆಲಮಂಗಲ, ಇಲ್ಲಿ ರಣಭೀಕರವಾದಂಥ ಒಂದು ರಸ್ತೆಯಲ್ಲಿ ನಡೆದಿರೋದು. ಚಲಿಸುವ ಬೈಕ್ ಮೇಲಿಂದ ತಂದೆ ತಾಯಿ ಮಗು ಹೋಗ್ತಿರ್ತಾರೆ. ಅದರಲ್ಲಿ
ಆದರೆ ಮತ್ತೊಂದು ಎದುರಿನಿಂದಲೇ ಹೋಗ್ತಿರುವಂತಹ ಒಂದು ಗಾಡಿಗೆ ಡಿಕ್ಕಿ ಹೊಡೆಯುತ್ತೆ ಆ ಬೈಕ್. ಅದಾದ ನಂತರ ತಂದೆ ತಾಯಿ ಇಬ್ರು ಕೂಡ ಬೈಕಿಂದ ಕೆಳಕ್ಕೆ ಬೀಳ್ತಾರೆ. ಈಗ ನೀವು ನೋಡಿದ್ರೆ ನಂತರ ಮಗು ಮಾತ್ರ ಬೈಕ್ ಮೇಲೆ ಹೋಗ್ತಾ ಇರುತ್ತೆ. ಮಗು ಮುಂದೆ ಪೆಟ್ರೋಲ್ ಟ್ಯಾಂಕ್ ಬಳಿ ಕೂತಿರುತ್ತೆ. ಆದರೆ ಹ್ಯಾಂಡಲ್ ಹಿಡಿದಿರುವಂಥ ಕಾರಣ ನೀವು ಇಲ್ಲಿ ಗಮನಿಸ್ಬೋದು, ಮುಂದೆ ಒಬ್ಬ ನಿಧಾನಕ್ಕೆ ಹೋಗ್ತಿರ್ತಾನೊಬ್ಬ ಆಕ್ಟಿವಾದಲ್ಲಿ ವ್ಯಕ್ತಿ. ಅದಕ್ಕೆ ಡಿಕ್ಕಿ ಹೊಡೆದಾಗ ಆ ರಭಸಕ್ಕೆ ತಂದೆ ತಾಯಿ ಇಬ್ಬರೂ ಕೂಡ ಕೆಳಕ್ಕೆ ಬೀಳ್ತಾರೆ. ಆದರೆ ಮಗು ಮಾತ್ರ ಮುಂದೆ ನೀವು ನೋಡ್ತಾ ಇರ್ಬೋದು. ನಿಜಕ್ಕೂ ಶಾಕಿಂಗ್ ಇದು, ಒಂದು ರೀತಿಯಾಗಿ ಸಿನಿಮೀಯ ದೃಶ್ಯ ಅಂತ ಹೇಳ್ಬೋದು ನಾವು. ಸುಮಾರು ಒಂದು 200ರಿಂದ 300 ಮೀಟರ್ ಅದೇ ರೀತಿಯಾಗಿ ಬೈಕ್ ಚಲಿಸುತ್ತೆ. ಅದಾದ ನಂತರ ಏನಾಗುತ್ತೆ ಅನ್ನೋದು ಕುತೂಹಲ ನಿಮ್ಮನ್ನ ಕಾಡ್ತಾ ಇರ್ಬೋದು. ನೋಡ್ತಾ ಇರಿ ಏನಾಗುತ್ತೆ ಅಂತ. ನಿಧಾನವಾಗಿ ಹೋಗ್ತಾ ಇರೋ ಒಂದು ಲಾರಿ ಬೇರೆ ಇದೆ. ಪುಣ್ಯಕ್ಕೆ ಆ ಲಾರಿಗೆ ಡಿಕ್ಕಿ ಹೊಡಿಲಿಲ್ಲ, ಬೈಕ್ ಏನಾದರೂ ಹೊಡೆದಿದ್ರೆ ಅಪಾಯ ಆಗಿರೋದು. ಆದರೆ ಬೈಕ್ ಸೀದಾ ಹೋಗಿ ಪಕ್ಕದ ಡಿವೈಡರ್ ಬಳಿಗೆ ಹೋಗ್ತಿದೆ. ಅದಾದ ನಂತರ ನಿಧಾನಕ್ಕೆ ಬೈಕ್ ಪಲ್ಟಿ ಆಗುತ್ತೆ. ಮಗು ಈಗ ಅಲ್ಲಿ ನೀವು ಗಮನಿಸ್ತಾ ಇದ್ರೆ ಸೇಫ್ ಆಗಿ ಆ ಒಂದು ಹುಲ್ಲು ಹಾಸೇನಿದೆ ಆ ಡಿವೈಡರ್ ಮೇಲೆ ಇರೋದು, ಅದರ ಮೇಲೆ ಇದೀಗ ಅಲ್ಲಿ ಮಗು ಸೇಫ್ ಆಗಿ ಲ್ಯಾಂಡ್ ಆಗುತ್ತೆ. ಆ ಮೂಲಕ ದೇವರ ದಯೆ ಅಂತ ಹೇಳಬೇಕು. ಮಗುವಿನ ಆಯಸ್ ಗಟ್ಟಿ ಇದೆ, ಯಾವುದೇ ವಾಹನಗಳು ಬಂದು ಹಿಂದೆಯಿಂದ ಡಿಕ್ಕಿ ಹೊಡಿಲಿಲ್ಲ, ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗಿರೋದು. ಆದರೆ ಮಗು ನೀವು ನೋಡ್ತಾ ಇದ್ರೆ ಪಾಪ ಅಮಾಯಕವಾಗಿ ಪಿಳ್ಳಿ ಕಂಡುಬಿಡ್ತಾ ನೋಡ್ತಾ ಇದೆ. ಇದಾಗಿತ್ತು ಇಂದಿನ ಕನ್ನಡ ನಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.